ವೇದಿಕೆಯ ಮೇಲಿರುವ ನನ್ನ ಗುರುಸ್ಥಾನದಲ್ಲಿರುವಂಥ ವಿನಯ್ ಹೆಗ್ಡೆಯವರಿಗೆ ಕೈ ಮುಗಿದುಕೊಂಡು ಆಶೀರ್ವಾದ ಬೇಡುತ್ತಾ, ವೇದಿಕೆಯ ಮೇಲಿರುವ ಡಾಕ್ಟರ್ ಸಂದೀಪ್ ರೈ ಅವರಿಗೆ, ಪ್ರಾಂಶುಪಾಲರ ನವೀನ್ ಶೆಟ್ಟರವರಿಗೆ, ಶ್ರೀಮತಿ ಅನ್ನಪೂರ್ಣ ನಾಯ್ಕರವರಿಗೆ, ಶ್ರೀಮತಿ ಸುಮನ್ ಶೆಟ್ಟರವರಿಗೆ ಕೈ ಮುಗಿದುಕೊಂಡು, ಸೇರಿದ ವಿದ್ಯಾಸಂಸ್ಥೆಯ ಶಿಕ್ಷಕರೇ, ಪಾಲಕರೇ ಮತ್ತು ವಿದ್ಯಾರ್ಥಿಗಳೇ, ನನ್ನ ಜೀವನದಲ್ಲಿ ಎರಡು ವ್ಯಕ್ತಿಗಳನ್ನು ನಾನು ಬಹಳ ಪ್ರಾಮುಖ್ಯವಾಗಿ ಗುರುಸ್ಥಾನದಲ್ಲಿ ಇಟ್ಟುಕೊಂಡು ಅವರ ಮಾರ್ಗದರ್ಶನದಲ್ಲಿ ನನ್ನ ಬದುಕಿನಲ್ಲಿ ನಾನು ಕೆಲಸ ಮಾಡುವ. ಒಂದು ಧರ್ಮಾಧಿಕಾರಿ ಅವರು, ಧರ್ಮಸ್ಥಳದ ಕಾವಂದರು. ಇನ್ನು ನನ್ನೊಟ್ಟಿಗೆ ಈಗ ಇರುವಂಥ ವಿನಯ್ ಹೆಗ್ಡೆಯವರು. ಇದಕ್ಕೆ ಹಲವಾರು ಕಾರಣಗಳಿದೆ. ಯಾಕಂತೇಳಿದ್ರೆ ನಾವು ವಿದ್ಯಾಕ್ಷೇತ್ರ, ಆರೋಗ್ಯ ಕ್ಷೇತ್ರದಲ್ಲಿ ಭಾಳ ಪ್ರಾಮುಖ್ಯವಾಗಿರುವವ. ಇದರ ಜೊತೆ ಬೇರೆ ಬೇರೆ ಸಮಗ್ರ ಶಿಕ್ಷಣದಡಿಯಲ್ಲಿ ಕ್ರೀಡೆ, ಸಾಂಸ್ಕೃತಿಕ ಇದನ್ನೆಲ್ಲ ಇಟ್ಟುಕೊಂಡು, ಭಾಷೆ ಎಲ್ಲ ಇಟ್ಕೊಂಡು ನಾವು ದುಡಿಯುವವರು. ಇಂಥ ಸಂದರ್ಭದಲ್ಲಿ ನಮಗೆ ಮೌಲ್ಯಾಧಾರಿತವಾದಂಥ ಬದುಕನ್ನು ಕೊಟ್ಟಂಥ ವ್ಯಕ್ತಿಗಳನ್ನು ನಾವು ಮುಂದೆ ಇಟ್ಟುಕೊಂಡು ಅವರ ಮಾರ್ಗದರ್ಶನದಲ್ಲಿ ನಾನು ಹೋಗಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ನಾಡಿನಲ್ಲಿ ನನಗೆ ಪ್ರಮುಖವಾಗಿರುವಂಥ ಈ ಎರಡು ವ್ಯಕ್ತಿಗಳನ್ನು ನನ್ನ ಆದರ್ಶ ಗುರುಗಳಾಗಿ ನಾನು ತೆಗೆದುಕೊಂಡವ. ಇವತ್ತು ಇಡೀ ಒಂದು ನಿಟ್ಟೆ ಸಂಸ್ಥೆ ಏನಾಗಿ ಹೋಯಿತು ಎಂಬುದನ್ನು ತಾವುಗಳು ಗಮನಿಸಬೇಕು. 1979ನೇ ಇಸವಿಯಲ್ಲಿ ಪ್ರಾರಂಭ ಆದಂಥ KS ಹೆಗ್ಡೆ ವಿದ್ಯಾಸಂಸ್ಥೆಗಳು ಹಂತ ಹಂತವಾಗಿ ಗ್ರಾಮೀಣ ಪ್ರದೇಶದಿಂದ ಬಂದು ಆಮೇಲೆ 43 ವಿದ್ಯಾಸಂಸ್ಥೆಗಳನ್ನು ಕಟ್ಟಿಕೊಂಡು ಇಡೀ ಕರ್ನಾಟಕದಲ್ಲಿ ಇದು ವಿಸ್ತರಿಸಿಕೊಂಡು ಈಗ 25,000ಕ್ಕೂ ಬಿಕ್ಕಿದಂಥ ವಿದ್ಯಾರ್ಥಿಗಳು ಆ ಸಂಸ್ಥೆ ಅಡಿಯಲ್ಲಿ ಇದ್ದುಕೊಂಡು 45,000 ಶಿಕ್ಷಕರು ಇದ್ದುಕೊಂಡು ಇದು ಕೆಲಸ ಮಾಡುವಂಥದ್ದು. ಭಾಳ ಮುಖ್ಯವಾಗಿ ನಮ್ಮ ಮೆಡಿಕಲ್ಗೆ ಸಂಬಂಧಪಟ್ಟ, ತಾಂತ್ರಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟ ಅದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಇವತ್ತು ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ, ಪದವಿ ಪೂರ್ವ ಶಿಕ್ಷಣವೂ ಇಟ್ಟುಕೊಂಡು, ಪದವಿ ಪೂರ್ವ ಶಿಕ್ಷಣದ ವಿಷಯವನ್ನೇ ಹೇಳುವುದಾದರೆ ಇವತ್ತು 4 ವಿದ್ಯಾಸಂಸ್ಥೆಯನ್ನು KS ಹೆಗ್ಡೆ ಇನ್ಸ್ಟಿಟ್ಯೂಟ್ಸ್, ಅದು ಒಂದು ನಿಟ್ಟೆಯಲ್ಲಿ, ಒಂದು ಮಂಗಳೂರಿನಲ್ಲಿ, 2 ಬೆಂಗಳೂರಿನಲ್ಲಿ ಇಟ್ಟುಕೊಂಡು ಇವತ್ತು ಮುನ್ನಡೆಸಿಕೊಂಡು ಹೋಗುವುದನ್ನು ನಾನು ನಿಮ್ಮ ಎದುರಿನಲ್ಲಿ ಹೇಳಲಿಕ್ಕೆ ನನಗೆ ಇಷ್ಟಪಡ್ತಾ ಇದ್ದೇನೆ. ಇವತ್ತಿನ ಬಹಳ ಮುಖ್ಯವಾಗಿ ಇವತ್ತು ಪ್ರಥಮ PUCಗೆ ಸೇರಿದಂಥ 800 ವಿದ್ಯಾರ್ಥಿಗಳು ಮತ್ತು ಪಾಲಕರು ನೀವುಗಳು ಇಲ್ಲಿದ್ದೀರಿ. ನೀವು ಇಟ್ಟಂಥ ಒಂದು ನಮ್ಮ ನಿಟ್ಟೆ ಸಂಸ್ಥೆ ಮೇಲೆ ನೀವಿಟ್ಟಂಥ ಪ್ರೀತಿ, ವಿಶ್ವಾಸ, ನಂಬಿಕೆಗೆ ನಾವು ಕೃತಜ್ಞತೆಯನ್ನು ಹೇಳಲಿಕ್ಕಿದ್ದೇವೆ. ಯಾಕೆಂದರೆ ಇಂಥ ಸಮಯದಲ್ಲಿ ನೀವು ನಮ್ಮ ವಿದ್ಯಾಸಂಸ್ಥೆ ಮೇಲೆ ಇಟ್ಟಂಥ ಪ್ರೀತಿಗೆ ನಾವು ಕೃತಜ್ಞತೆ ಅರ್ಪಿಸ್ತೇವೆ. ಸರಿಯಾದ ವಿದ್ಯಾಸಂಸ್ಥೆಯನ್ನು ನೀವು ಆರಿಸಿದ್ದೀರಿ ಮಕ್ಕಳೇ. ಖಂಡಿತ ನೀವೊಂದು ಸರಿಯಾದ ವಿದ್ಯಾಸಂಸ್ಥೆಯನ್ನು ಆರಿಸಿದ್ದೀರಿ. ಯಾಕೆಂತೇಳಿದರೆ ನೀವು ಕಲಿಯುವಂಥ ವಿದ್ಯಾಸಂಸ್ಥೆ ಮುಂದೆ ಯಾವತ್ತೂ ನೀವು ನಿಮ್ಮ ಪದವಿ ಪೂರ್ವ ಶಿಕ್ಷಣ ಎಲ್ಲಿ ಮಾಡಿದ್ದೀರಿ ಅಂತ ಹೇಳುವಾಗ ಇಂಥ ವಿದ್ಯಾಸಂಸ್ಥೆಯಲ್ಲಿ ಮಾಡಿದ್ದು ನಿಮಗೊಂದು ಸಾರ್ಥಕವನ್ನು ಮುಂದೆ ಕೊಡ್ತದೆ. ಸರಿಯಾದ ಒಂದು ಮೌಲ್ಯಾಧಾರಿತವಂಥ ಶಿಕ್ಷಣ ಕೊಡುವಂಥ ವಿದ್ಯಾಸಂಸ್ಥೆಯನ್ನು ನೀವು ಆಯ್ಕೆ ಮಾಡಿದ್ದೀರಿ. ಇವತ್ತು ಇಲ್ಲಿ ಆಯ್ಕೆ ಮಾಡಿದ್ದೀರಿ, ಅದಕ್ಕಾಗಿ ನಾನು ಮತ್ತೊಮ್ಮೆ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಇವತ್ತು ತಾವು ಭಾಳ ಇವತ್ತಿನ ನನಗೆ ದಿಕ್ಸೂಚಿ ಭಾಷಣವನ್ನು ಮಾಡಬೇಕು ಅಂತ ನನಗೆ ಹೇಳಿದ್ದಾರೆ. ನಾನು ಭಾಳ ಸಂತೋಷದಿಂದ ಒಪ್ಪಿಕೊಂಡು ಬಂದಿದ್ದೇವೆ. ನೀವಿಲ್ಲಿ ಕೂತ್ಕೊಂಡವರು ಸ್ವಲ್ಪ ಗಂಭೀರವಾಗಿ ಅವಲೋಕಿಸಬೇಕು. ಇವತ್ತು ಎಲ್ಲವನ್ನು ಒಂದು ತಕ್ಕಡಿಯಲ್ಲಿ ತೂಕ ಮಾಡೋದಲ್ಲ. ಇವತ್ತು ವಿದ್ಯಾಕ್ಷೇತ್ರ ಅಂತ ಹೇಳುವಾಗ ಸರ್ಕಾರಿ ವಿದ್ಯಾಕ್ಷೇತ್ರ, ಅನುದಾನಿತ ವಿದ್ಯಾಕ್ಷೇತ್ರ ಮತ್ತು ಪ್ರೈವೇಟ್ ವಿದ್ಯಾಕ್ಷೇತ್ರ ಎಂಬುದು ನಮ್ಮ ನಾಡಿನಲ್ಲಿ ಪ್ರಾಥಮಿಕ ಶಿಕ್ಷಣದಿಂದ PGವರೆಗೆ ಎಲ್ಲ ಕ್ಷೇತ್ರಗಳಲ್ಲಿ ಇರುವುದನ್ನು ತಾವುಗಳು ಗಮನಿಸಿದ್ದೀರಿ. ಇವತ್ತು ಸರ್ಕಾರಿ ವಿದ್ಯಾಸಂಸ್ಥೆಗಳಿಗೆ ಮುನ್ನಡೆಸಿಕೊಂಡು ಹೋಗುವವರು ಸರ್ಕಾರ, ಅದರ ಖರ್ಚು ವೆಚ್ಚವನ್ನು ನೋಡುವವರವರು, ಅದನ್ನು ಮುನ್ನಡೆಸಿಕೊಂಡು ಹೋಗುವವರು ಅವರು. ಸರ್ಕಾರದ ಅನುದಾನಿತ ಸಂಸ್ಥೆಯಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರೈವೇಟ್ ಮತ್ತು ಸರ್ಕಾರ ಸೇರಿಕೊಂಡು ಇಬ್ಬರು ಮುನ್ನಡೆಸಿಕೊಂಡು ಹೋಗುತ್ತಾ ಸರ್ಕಾರಿ ಅನುದಾನಿತ ಸಂಸ್ಥೆ. ಆದರೆ ಪ್ರೈವೇಟ್ ಎಂಬುದು ನಾವು ಯಾವುದೇ ಸರ್ಕಾರ, ರಾಜ್ಯ ಆಗಲಿ ಕೇಂದ್ರ ಸರ್ಕಾರ ಆಗಲಿ, ಎಲ್ಲೆಲ್ಲೂ ನಮಗೆ ದುಡ್ಡು ಬರದೆ ನಿಮ್ಮಂಥವರು ಯಾರು ನಮ್ಮಲ್ಲಿ ವಿದ್ಯಾ ಅರ್ಜನೆ ಮಾಡ್ತಾ ಇದ್ದಾರೆ ಅವರಿಂದ ಭಾಳ ಜಾಗರೂಕತೆಯಿಂದ ದುಡ್ಡನ್ನು ತೆಗೆದುಕೊಂಡು ನಾವು ಈ ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗುವಂಥ ಅನಿವಾರ್ಯತೆ ಇದ್ದೇವೆ. ಅದರಲ್ಲೂ ನಮ್ಮಂಥ
ನಿಟ್ಟೆಯಂಥ ಒಂದು ಸಂಸ್ಥೆ. ಇದು ಒಂದು ಬೆಣ್ಣೆಯಿಂದ ಕೂದಲು ತೆಗೆದ ಹಾಗೆ ಭಾಳ ಜಾಗರೂಕತೆಯಿಂದ ನಿಮ್ಮಂಥವರಿಂದ ದುಡ್ಡು ತೆಗೆದುಕೊಂಡು ನಾವು ಇದನ್ನು ಮುನ್ನಡೆಸಿಕೊಂಡು ಹೋಗುವಂಥ ಅನಿವಾರ್ಯತೆ ಇದೆ. ಆದರೆ ನೀವುಗಳು ಗಮನಿಸಬೇಕು, ಇವತ್ತು ಇಡೀ ಸರ್ಕಾರಿ ವಿದ್ಯಾಸಂಸ್ಥೆಗಳ ಒಂದು ಫಲಿತಾಂಶ, ಅದು ಮುನ್ನಡೆಸಿಕೊಂಡು ಹೋಗುವಂಥ ರೀತಿ, ಈಗಿನ ಕಾಲಕ್ಕೆ ಬೇಕಾಗುವ ಕೊಡುವ ವಿದ್ಯಾಭ್ಯಾಸ, ಅದರ ಜೊತೆ ಅನುದಾನಿತವಾದಂಥ ಸಂಸ್ಥೆಗಳು ಕೊಡುವಂಥ ಅಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು, ಅಲ್ಲಿ ಬರುವಂಥ ರಿಸಲ್ಟು, ಈಗಿನ ಕಾಲಕ್ಕೆ ಕೊಡುವಂಥ ಒಂದು ಶಿಕ್ಷಣವನ್ನು ಗಮನಿಸಿ. ಆಮೇಲೆ ನಮ್ಮಂಥ ಪ್ರೈವೇಟ್ ವಿದ್ಯಾಸಂಸ್ಥೆಗಳು ಇದು ಒಂದು ಇಡೀ ಶಿಕ್ಷಣ ಕೊಡುವಂಥ ರೀತಿ, ಅದರ ಫಲಿತಾಂಶಗಳನ್ನು ಅದು NCERT ಸಿಲೆಬಸ್ನಲ್ಲಿರ್ಬೋದು, ಪೂರಕ ಎಕ್ಸಾಮ್ಗಳಲ್ಲಿರ್ಬೋದು, ಇದಕ್ಕೆ ಯಾವ ರೀತಿಯ ಫಲಿತಾಂಶವನ್ನು ಕೊಡ್ತಾ ಇದೆ ಎಂಬುದನ್ನು ತಾವುಗಳು ಗಮನಿಸಬೇಕು. ಗಮನಿಸಿಕೊಂಡು ಇವತ್ತು ಇಡೀ ಒಂದು ಅಂಕಿಅಂಶಗಳನ್ನು ನಾನು ಪದವಿ ಪೂರ್ವ ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದು ಹೇಳುವುದಾದರೆ, ಇವತ್ತು ಇಡೀ ಇರುವಂಥ 6,000ಕ್ಕೂ ಮಿಕ್ಕಿದಂಥ ಪದವಿ ಪೂರ್ವ ಕಾಲೇಜುಗಳು ಇವತ್ತು ನಮ್ಮ ರಾಜ್ಯದಲ್ಲಿದೆ. ಇದರಲ್ಲಿ 1318 ಪದವಿ ಪೂರ್ವ ಕಾಲೇಜು ಇವತ್ತು ಸರ್ಕಾರಿ ವಿದ್ಯಾಸಂಸ್ಥೆ. ಆಮೇಲೆ ಒಂದು 300ಕ್ಕೂ ಮಿಕ್ಕಿದಂಥ ವಿದ್ಯಾಸಂಸ್ಥೆ ಸರ್ಕಾರಿ ಅನುದಾನಿತ ಸಂಸ್ಥೆ. ಆದರೆ ನೆನಪಿಟ್ಕೊಳ್ಬೇಕು, 3,541 ವಿದ್ಯಾಸಂಸ್ಥೆಗಳು ಇವತ್ತು ಪ್ರೈವೇಟ್ ವಿದ್ಯಾಸಂಸ್ಥೆಗಳು, ಪದವಿ ಪೂರ್ವಕ್ಕೆ ಸಂಬಂಧಪಟ್ಟ ವಿದ್ಯಾಸಂಸ್ಥೆ ನಮ್ಮ ರಾಜ್ಯದಲ್ಲಿ ಇದೆ. ಆಮೇಲೆ ಇಡೀ ಅದರ ಅಂಕಿಅಂಶಗಳನ್ನು ತೆಗೆದು ನೋಡಿದರೆ ಇರುವಂಥ ಮಕ್ಕಳು ಇರ್ಬೋದು, ಒಂದು NCERTನಲ್ಲಿ ಬರುವಂಥ ಒಂದು ರಿಸಲ್ಟ್ ಇರ್ಬೋದು, ಆಮೇಲೆ ಬಹಳ ಮುಖ್ಯವಾಗಿ PUC ಅಂತೇಳಿ ಆಗುವಾಗ ಒಂದು ಇಡೀ CET ಅಥವಾ NEET ಅಥವಾ JEEನಲ್ಲಿ ಅಥವಾ CA CS ಫೌಂಡೇಶನ್ನಲ್ಲಿ ಎಲ್ಲವನ್ನೂ ನೀವು ಪೂರಕ ಎಕ್ಸಾಮನ್ನು ಗಮನಿಸಿದರೆ ಅಲ್ಲಿ ಬರುವಂಥ ರಿಸಲ್ಟನ್ನು ನೀವುಗಳು ಗಮನಿಸಬೇಕು. ಗಮನಿಸಿಕೊಂಡು ಈ ಕಾಲಕ್ಕೆ ಬೇಕಾಗುವ ವಿದ್ಯಾಭ್ಯಾಸವನ್ನು ಪ್ರೈವೇಟ್ ವಿದ್ಯಾಸಂಸ್ಥೆಗಳು ಹೇಗೆ ಕೊಡ್ತಾ ಇದೆ ಎಂಬುದನ್ನು ತಾವುಗಳು ಗಮನಿಸಬೇಕು. ಪ್ರೈವೇಟ್ ವಿದ್ಯಾಸಂಸ್ಥೆ ಅಂತ ಹೇಳುವಾಗ ಒಂದೇ ತಕ್ಕಡಿಯಲ್ಲಿ ನೀವು ತೂಕ ಮಾಡೋದಲ್ಲ. ಅಲ್ಲಿಯೂ ಕೂಡ ಇವತ್ತು ಇಂಥ ನಿಟ್ಟೆಯಂಥ ಸಂಸ್ಥೆ ಇವತ್ತು ಎಷ್ಟು ಮೌಲ್ಯವನ್ನು ಇಟ್ಕೊಂಡು ಅದು ನಡೆಯುವಂಥ ವಿದ್ಯಾಸಂಸ್ಥೆ. ಇನ್ನು ವ್ಯಾಪಾರಕ್ಕಾಗಿ ಬಂದಂಥ ಅದೆಷ್ಟೋ ವಿದ್ಯಾಸಂಸ್ಥೆಗಳು, ಅದು ನಮ್ಮ ರಾಜ್ಯದಲ್ಲಿ ಹೊರ ರಾಜ್ಯದಿಂದ ಬಂದಂಥ ಅದೆಷ್ಟೋ ವಿದ್ಯಾಸಂಸ್ಥೆಗಳಿದೆ. ಇದೆಲ್ಲವನ್ನೂ ನೀವು ಒಂದು ತಕ್ಕಡಿಯಲ್ಲಿ ತೂಕ ಮಾಡಬಾರ್ದು. ಇವತ್ತು ಇಡೀ ಒಂದು ಫಲಿತಾಂಶಗಳನ್ನು ಗಮನಿಸಿದರೆ, ನಮ್ಮ ಇಡೀ PUCಯ ಈ ಸಲ ಗಮನಿಸಿದರೆ, ಇವತ್ತು ಗೌರ್ಮೆಂಟ್ ವಿದ್ಯಾಸಂಸ್ಥೆಗಳಲ್ಲಿ ಇವತ್ತು ಬಂದ ರಿಸಲ್ಟು ಯಾವುದು, ಆಮೇಲೆ ನಮ್ಮ ಇಡೀ ಅನುದಾನಿತ ಸಂಸ್ಥೆಯಲ್ಲಿ ಬಂದ ರಿಸಲ್ಟ್ ಏನು, ಆಮೇಲೆ ಇಡೀ ನಮ್ಮ ಪ್ರೈವೇಟ್ ಸಂಸ್ಥೆಯಲ್ಲಿ ಬಂದಂಥ ರಿಸಲ್ಟ್ಗಳನ್ನು ತಾವುಗಳು ಗಮನಿಸಿ. ಇದೆಲ್ಲವನ್ನು ಗಮನಿಸುವಾಗ ಇವತ್ತು ಪ್ರೈವೇಟ್ ವಿದ್ಯಾಸಂಸ್ಥೆ ಇಡೀ ರಾಜ್ಯದಲ್ಲಿ ಭಾಳ ದೊಡ್ಡ ವಿದ್ಯಾಕ್ಷೇತ್ರದಲ್ಲಿ ಭಾಳ ದೊಡ್ಡ ಕೆಲಸವನ್ನು ಮಾಡಿದೆ. ಇವತ್ತು ಇಡೀ ಗೌರ್ಮೆಂಟ್ ವಿದ್ಯಾಸಂಸ್ಥೆಯಲ್ಲಿ 62% ರಿಸಲ್ಟನ್ನು ಪದವಿ ಪೂರ್ವ ಕಾಲೇಜಿಗೆ ಕೊಟ್ಟರೆ, ಏಡೆಡ್ನವರು 58%ನಷ್ಟು ರಿಸಲ್ಟ್ ಕೊಟ್ಟರೆ, ಪ್ರೈವೇಟ್ನವರು ಈ ಸಲ 75.59% ರಿಸಲ್ಟನ್ನು ಕೊಟ್ಟು ಓವರಾಲ್ PUC ರಿಸಲ್ಟ್ 66.17% ರಿಸಲ್ಟುಗಳನ್ನು ಬಂದದ್ದನ್ನು ತಾವುಗಳು ಗಮನಿಸಬೇಕು. ಆಮೇಲೆ ಇಡೀ ನಮ್ಮ CET ನೀಟನ್ನು ತೆಗೆದು ನೋಡಿದರೂ ಕೂಡ ಇವತ್ತಿನ ವಿಜಯ ಕರ್ನಾಟಕ ಪೇಪರ್ದಲ್ಲಿ ಆ ಉಲ್ಲೇಖವನ್ನು ಕೊಟ್ಟಿದ್ದಾರೆ. ಇಡೀ ಗಮನಿಸಿ ನೀವು, ಇಡೀ ಅಲ್ಲಿ ಪೂರಕ ಎಕ್ಸಾಮ್ಗಳನ್ನು ಗಮನಿಸುವಾಗ ಈ ಸಲದ CETಯ ಮೊನ್ನೆ ರಿಸಲ್ಟನ್ನೇ ತೆಗೆದು ನೋಡಿದರೆ, CETಯಲ್ಲಿ ಬಂದಂಥ 100 ರ್ಯಾಂಕಿನಲ್ಲಿ ಕೇವಲ ಇವತ್ತು 2 ರ್ಯಾಂಕ್ ಮಾತ್ರ ಸರ್ಕಾರಿ ಶಾಲೆ, 2 ರ್ಯಾಂಕು ಅನುದಾನಿತ ಶಾಲೆ, ಆಮೇಲೆ ಉಳಿದ 96 ರ್ಯಾಂಕ್ಗಳು ಬಂದದ್ದು ಇವತ್ತೊಂದು ಪ್ರೈವೇಟ್ ನಲ್ಲಿ ಮುನ್ನಡೆಸಿಕೊಂಡು ಹೋಗುವಂಥ ಪದವಿ ಪೂರ್ವ ಕಾಲೇಜಿಗೆ. ಇವತ್ತು 10,000 ರ್ಯಾಂಕನ್ನು ತೆಗೆದು ನೋಡಿದರೆ ಸರ್ಕಾರಿ ವಿದ್ಯಾಸಂಸ್ಥೆಯಲ್ಲಿ 241 ಜನ, ಇವತ್ತು ಅನುದಾನಿತ ಶಾಲೆಯಲ್ಲಿ 141 ಜನ, ಉಳಿದ 9,000ಕ್ಕಿಂತ ಮೇಲೆ ಬಂದ 10,000ದ ಒಳಗೆ ಬಂದ 9,000ಕ್ಕಿಂತ ಮೇಲೆ ರ್ಯಾಂಕ್ಗಳು ಎಲ್ಲವೂ ಬಂದದ್ದು ಇವತ್ತು ಪ್ರೈವೇಟ್ ವಿದ್ಯಾಸಂಸ್ಥೆಗಳಿಗೆ. ಇದನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಇವತ್ತು ಕಾಲ ಬದಲಾವಣೆ ಆಗ್ತಾ ಹೋಗುವಾಗ ಇಡೀ ನಮ್ಮ ವಿದ್ಯೆಯ ಶಿಕ್ಷಣದ ವ್ಯವಸ್ಥೆಗಳು ಹೇಗೆ ಆಗ್ತಾ ಹೋಗ್ತದೆ, ಇಂಥ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳು ಈ ಎಲ್ಲ ಕಾಲದಲ್ಲೂ ಅವರು ಫಲಿತಾಂಶವನ್ನು ಪಡೀಬೇಕಾದರೆ ಇವತ್ತು ಈ ಇಂಟಗ್ರೇಟೆಡ್ ಸಿಸ್ಟಮ್ ಎಂಬುದು ಬಹಳ ಮುಖ್ಯವಾಗಿ ಹೋಗ್ತಾ ಇದೆ. ನಮ್ಮ ದೇಶವನ್ನು ವಿದ್ಯಾರ್ಥಿಗಳು ನೀವು ಗಮನಿಸಿ, ಈ ವಿದ್ಯಾರ್ಥಿಗಳು ನೀವೊಮ್ಮೆ ಇಡೀ ನಮ್ಮ ದೇಶವನ್ನು ಗಮನಿಸಬೇಕು. ನಮ್ಮ ಜಗತ್ತಲ್ಲಿರುವಂಥ 238 ರಾಷ್ಟ್ರಗಳಲ್ಲಿ ಅತಿ ಹೆಚ್ಚು ಮಾನವ ಸಂಪತ್ತಿರುವ ದೇಶ ಯಾವುದು ಕೇಳಿದರೆ ನಮ್ಮ ಭಾರತ ದೇಶ.
ನಮ್ಮಲ್ಲಿ 144 ಕೋಟಿ ಜನಸಂಖ್ಯೆ ಈಗ ನಮ್ಮ ದೇಶದಲ್ಲಿದೆ. ಅದರಲ್ಲೂ ನೀವು ಗಮನಿಸಬೇಕು, ಇಂಥ ಸಂದರ್ಭದಲ್ಲಿ ನಮ್ಮನ್ನು ದೀರ್ಘಕಾಲ ಆಳಿದಂಥ ಇಂಗ್ಲೆಂಡ್ನ ಜನಸಂಖ್ಯೆ ಒಂದು ಹೆಚ್ಚು ಕಡಿಮೆ 6.5 ಕೋಟಿ. ನಮಗಿಂತ 4 ಪಟ್ಟು ದೊಡ್ಡದಿರುವಂಥ ಆಸ್ಟ್ರೇಲಿಯಾದ ಜನಸಂಖ್ಯೆ ಒಂದು 2.5 ಕೋಟಿ. ಆದರೆ ನಾವು ಇವತ್ತು 144 ಕೋಟಿ ಜನಸಂಖ್ಯೆ ಇರುವಂಥ ನಮ್ಮ ದೇಶ. ಅದರಲ್ಲಿ ಬಹಳ ಸುಂದರವಾದಂಥ ಒಂದು ವಿಷಯ ಏನು ಕೇಳಿದರೆ, ನಿಮ್ಮಂಥ ಯುವಶಕ್ತಿಗಳು ಇಡೀ 1ನೇ ತರಗತಿಯಿಂದ ನಾವು PUCವರೆಗೆ ಅವಲೋಕನ ಮಾಡಿದರೆ ನಮ್ಮ ದೇಶದಲ್ಲಿ 38 ಕೋಟಿಗೂ ಮಿಕ್ಕಿದ ವಿದ್ಯಾರ್ಥಿಗಳು 1ನೇ ತರಗತಿಯಿಂದ 12ನೇ ತರಗತಿವರೆಗೆ ಓದ್ತಾ ಇದ್ದಾರೆ. ಇನ್ನು ಆಮೇಲೆ ಮಂಗಳೂರು ಯೂನಿವರ್ಸಿಟಿ ಅಂತ, ನಿಟ್ಟೆ ಯೂನಿವರ್ಸಿಟಿ ಅಂತ ಎಲ್ಲ ಯೂನಿವರ್ಸಿಟಿಗಳನ್ನು ಸೇರಿಸಿಕೊಂಡು ಪದವಿ ಮತ್ತು ಉನ್ನತ ಶಿಕ್ಷಣವನ್ನು 1500ರಷ್ಟು ಯೂನಿವರ್ಸಿಟಿಗಳು ನಮ್ಮ ದೇಶದಲ್ಲಿ ಇದ್ದುಕೊಂಡು ಇವತ್ತು 11,68,00,000 ವಿದ್ಯಾರ್ಥಿಗಳು ಅಲ್ಲೂ ಇದ್ದಾರೆ. ಅಂತಿಂತು ಲೆಕ್ಕಾಚಾರ ಹಾಕಿದರೆ 1ನೇ ತರಗತಿಯಿಂದ PGವರೆಗೆ 52 ಕೋಟಿ ವಿದ್ಯಾರ್ಥಿಗಳು ಇವತ್ತು ನಮ್ಮ ದೇಶದಲ್ಲಿ ಕಲಿತಾ ಇದ್ದಾರೆ. ಇಂಥ ದೇಶ ಇನ್ನೊಂದಿದೆ ಎಂಬುದನ್ನು ಗಮನಿಸಿ. ಇಷ್ಟು ಮಾನವ ಸಂಪತ್ತಿದ್ದಂಥ ದೇಶ, ಇಂಥ ಯುವ ಸಂಪತ್ತಿದ್ದಂಥ ದೇಶ, ಅದಕ್ಕೆ ನಾವು ಇವತ್ತು ಜನ್ಮ ಕೊಟ್ಟಂಥ ತಂದೆ ತಾಯಿಗಳಿರ್ಬೋದು, ನಮ್ಮಂಥ ವಿದ್ಯಾಸಂಸ್ಥೆಯಲ್ಲಿ ಕಲಿಯುವಂಥ ನೀವು ವಿದ್ಯಾರ್ಥಿಗಳಿರ್ಬೋದು, ಬಹುಸಂಖ್ಯೆಯಲ್ಲಿರುವಂಥ ಕಾಲಕಾಲಕ್ಕೆ ವಿದ್ಯಾಭ್ಯಾಸವನ್ನು ಕೊಡುವಂಥ ಶಿಕ್ಷಕರಿರ್ಬೋದು, ನಾವೆಲ್ಲ ಎಷ್ಟು ಗಂಭೀರವಾಗಿ ಈ ವಿಚಾರವನ್ನು ನಾವು ತೆಗೆದುಕೊಳ್ಬೇಕು. ಆದರೆ ಇದೆಲ್ಲವೂ ನಾವು ತೆಗೆದುಕೊಳ್ಳುವಂಥ ವಿಚಾರ ನಿಮ್ಮಂಥ ವಿದ್ಯಾರ್ಥಿಗಳಿಗೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ನಿಮ್ಮಂಥ ವಿದ್ಯಾರ್ಥಿಗಳನ್ನು, ನಿಮ್ಮಂಥ ಮಕ್ಕಳನ್ನು ಇಟ್ಕೊಂಡು ನಾವೆಲ್ಲರೂ ಆಲೋಚನೆ ಮಾಡೋದು ಎಂಬುದು ನಿಮಗೆ ಗೊತ್ತಿರಲಿ. ಹಾಗಿರುವಾಗ ನಿಮ್ಮ ಒಟ್ಟಿಗೆ ಎಷ್ಟು ವಿದ್ಯಾರ್ಥಿಗಳು ನಮ್ಮ ರಾಜ್ಯದಲ್ಲಿದ್ದಾರೆ ಎಂಬುದನ್ನು ತಾವುಗಳು ಗಮನಿಸಬೇಕು. ಗಮನಿಸಿಕೊಂಡು ಈ ಕಾಲವನ್ನು ಅರ್ಥ ಮಾಡಿಕೊಂಡು ಈ 2 ವರ್ಷ ಕಾಲ ನೀವು PUCಯನ್ನು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಎಂಬುದೇ ನಮ್ಮ ಆಶೆ. ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯೆಯೂ ಕೂಡ ಭಾಳ ಪ್ರಾಮುಖ್ಯವೇ ಮನುಷ್ಯನಿಗೆ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ನಡೆಯುವಂಥ ವಿದ್ಯಾಭ್ಯಾಸ, ಅದು ಕನ್ನಡ ಮಾಧ್ಯಮ ಇರಲಿ, ಇಂಗ್ಲೀಷ್ ಮಾಧ್ಯಮ ಇರಲಿ, CBSE ಇರಲಿ, ICS ಇರಲಿ, ಇದೆಲ್ಲವೂ ಪಂಚಾಂಗದ ರೂಪದಲ್ಲಿರುವಂಥದ್ದು. ಹೇಗೆ ಒಂದು ಬಹುಮಹಡಿ ಕಟ್ಟಡವನ್ನು ಕಟ್ಟುವಾಗ ಪಂಚಾಂಗ ಗಟ್ಟಿದ್ದರೆ ಮುಂದೆ ಎಷ್ಟು ಅಂತಸ್ತನ್ನು ಕಟ್ಟಬಹುದೋ, ಅದೇ ರೀತಿ ಇವತ್ತು ವಿದ್ಯಾಭ್ಯಾಸ ಆಗುವಾಗಲೂ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ, ಅದು ಯಾವ ಮಾಧ್ಯಮದಲ್ಲಿರಲಿ ಅದು ಪಂಚಾಂಗದ ರೂಪದಲ್ಲಿ ಅತಿ ಗಟ್ಟಿ. ಇವತ್ತು ನೀವು ಅದನ್ನು ಮುಗಿಸಿಕೊಂಡು ಬಂದವರು, ನಿಮ್ಮ ಒಂದು ರೀತಿಯ ವಿದ್ಯಾಭ್ಯಾಸದ ಫೌಂಡೇಶನನ್ನು ಮಾಡಿಕೊಂಡು 10ನೇ ತರಗತಿಯನ್ನು ಮುಗಿಸಿಕೊಂಡು NCERT ಸಿಲೆಬಸನ್ನು ಮುಗಿಸಿಕೊಂಡು ಬಂದದ್ದು. ಕನ್ನಡ ಮಾಧ್ಯಮ, ಇಂಗ್ಲೀಷ್ ಮಾಧ್ಯಮದಲ್ಲಿ ಹೋಗಿ, CBSE ಹೋಗಿ, ICSE ಹೋಗಿ, ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿತು, ಎಲ್ಲವೂ ಕೂಡ NCERT ಸಿಲೆಬಸ್ನಲ್ಲೇ ಬೋಧನೆ ಮಾಡಬೇಕು ಅಂತ. ಆ NCERT ಸಿಲೆಬಸ್ಸನ್ನು ಮಾಡಿದವರಿಗೆ ನಾವೊಂದು ಸಿಲ್ಯೂಟ್ ಕೊಡಬೇಕು. ಯಾಕಂತೇಳಿದರೆ ಅಂತಹ ಸುಂದರವಾದಂಥ NCERT ಸಿಲೆಬಸ್ಸನ್ನು ಮಾಡಿ ನಿಮ್ಮನ್ನು ನಲಿಕಲಿ ಎಂಬ ಸೂತ್ರದ ಅಡಿಯಲ್ಲಿ 10ನೇ ತರಗತಿಯವರೆಗೆ ಒಂದು ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಮುಗಿಸಿಕೊಂಡು ನೀವು ಬಂದವರು. ಇಂಥ ಬಂದರೆ, ಆದರೆ ಇಲ್ಲೂ ನಾನು ನಿಮ್ಮನ್ನು ಕೇಳಿಕೊಳ್ಳೋದು, ಇದನ್ನು ಒಂದೇ ತಕ್ಕಡಿಯಲ್ಲಿ ತೂಕ ಮಾಡಬೇಡಿ. ಇಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಕ್ರಮವೇ ಬೇರೆ, ಇನ್ನು PUCಯ ವಿದ್ಯಾಭ್ಯಾಸದ ಕ್ರಮವೇ ಬೇರೆ. ಈ PUC ಎಂಬುದು ನಿಮ್ಮ ಇಡೀ ಬದುಕಿನಲ್ಲಿ ನಿಮ್ಮ ಯಾವ ಕ್ಷೇತ್ರಕ್ಕೆ ನೀವು ಹೋಗ್ತೀರಿ, ಇನ್ನು ಮುಂದೆ ನಿಮ್ಮ ಏನು ಯೋಜನೆ ಅದನ್ನು ಅನುಷ್ಠಾನ ಮಾಡಬೇಕಾದರೆ ಅದು ಪದವಿ ಪೂರ್ವ ಶಿಕ್ಷಣ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಆದ್ದರಿಂದ ದೆಸೆಯಲ್ಲಿ ಇವತ್ತು ಪದವಿ ಪೂರ್ವ ಶಿಕ್ಷಣ ಎಂಬುದು ಬಹಳ ಪ್ರಮುಖ ಮಕ್ಕಳೇ. ಅದನ್ನು ಎಂದೂ ನಿಮ್ಮ ಮೊನ್ನೆ ನಡೆದಂಥ ಹೈಸ್ಕೂಲ್ನೊಟ್ಟಿಗೆ ನೀವು ಜೋಡಣೆ ಮಾಡಲೇಬೇಡಿ. ನೀವು ಬಂದಾಗ ಹೇಗೆ ಬದಲಾವಣೆ ಆಗ್ತದೆ ಎಂಬುದನ್ನು ತಾವುಗಳು ಗಮನಿಸಿ. ಇದನ್ನು ನೀವು ಭಾಳ ಹಗುರವಾಗಿ ತೆಗೆದುಕೊಳ್ಬೇಡಿ. ತಂದೆ ತಾಯಿ ಹತ್ರ ನಾನು ಹೇಳೋದು, ಮಕ್ಕಳ ಹತ್ರ ಹೇಳೋದು, 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕಲಿಯುವಂಥ ಸಮಯದಲ್ಲಿ ನಿಮ್ಮ ಇಡೀ ಬದುಕಿನಲ್ಲಿ ನೀವು ಬಾಲ್ಯಾವಸ್ಥೆಯಲ್ಲಿರುವವರು. ನಮ್ಮ ಬದುಕಿನಲ್ಲಿ 1 ವರ್ಷದಿಂದ 16 ವರ್ಷದ ಟೈಮು ಅದು ಬಾಲ್ಯಾವಸ್ಥೆಯ ಟೈಮ್. ಆ ಬಾಲ್ಯಾವಸ್ಥೆಯ ಸಮಯದಲ್ಲಿ ನೀವು ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು, ನಿಮ್ಮ ಒಂದು ಬೆಳವಣಿಗೆ ಬೇರೆ, ಆ ಕ್ರಮವೇ ಬೇರೆ. ಅದನ್ನು ಎಂದೂ ನೀವು PUC ಒಟ್ಟಿಗೆ, ಇನ್ನು ಡಿಗ್ರಿ ಒಟ್ಟಿಗೆ ನೀವು ಹೋಲಿಕೆ ಮಾಡಬೇಡಿ. ಅಲ್ಲಿವರೆಗಿನ ನಿಮ್ಮ ಬದುಕು ತಂದೆ ತಾಯಿ ಹತ್ರ ಹೇಳೋದು, ನೀವು ಇದನ್ನು ವರ್ಗೀಕರಣ ಮಾಡಿ. ಈಗ ಬಾಲ್ಯಾವಸ್ಥೆಯ ಮುಗಿಸಿ ಅವರೀಗ ಪ್ರೌಢಾವಸ್ಥೆಗೆ ಬರ್ತಾ ಇದ್ದಾರೆ. ಬಾಲ್ಯಾವಸ್ಥೆಯಲ್ಲಿರುವಾಗ ಆ ಮಕ್ಕಳ ಚಿಂತನೆ, ಅವರ ಇಡೀ ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಪ್ರತಿಯೊಂದು ಎಷ್ಟು ನಮ್ಮ ಹಿಡಿತದಲ್ಲಿ ಇದೆ ಎಂಬುದನ್ನು ಗಮನಿಸಿ. ತಂದೆ ತಾಯಿದಿರ್ಬೋದು, ಒಂದು ವಿದ್ಯಾಸಂಸ್ಥೆದಿರ್ಬೋದು, ಎಲ್ಲ ಇಡೀ ಸಮಾಜದಲ್ಲಿ ಅದು ಸಂಪೂರ್ಣ ನಮ್ಮ ಹಿಡಿತದಲ್ಲಿ ಇದ್ದುಕೊಂಡು ಆ ವಿದ್ಯಾರ್ಥಿಗಳು ಇರ್ತಾರೆ.
ಆದರೆ 16 ವರ್ಷ ದಾಟಿದ ಕೂಡಲೇ ಅವರು ಪ್ರೌಢಾವಸ್ಥೆಗೆ ಬರುವಂಥ ಸಮಯ. ಇಂಥ ಸಮಯದಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಸಂಪೂರ್ಣ ಬದಲಾವಣೆ ಆಗಿ ಹೋಗ್ತಾರೆ. ನೋಡ್ತಾ ಇದ್ದಾಗೆ ತಂದೆ ತಾಯಿ ಹತ್ರ ನೀವು ಕೇಳೋದು, ಮೊನ್ನೆವರೆಗೆ ನಿಮ್ಮ ಮಗಳು ಹೇಗಿದ್ದರು, ಒಮ್ಮೆ ಪದವಿ ಪೂರ್ವ ಶಿಕ್ಷಣಕ್ಕೆ ಬಂದ ಕೂಡಲೇ ದೈಹಿಕವಾಗಿ ಮಾನಸಿಕವಾಗಿ ಏನು ಬದಲಾವಣೆ ಆದರು ಅಂತ ಗಮನಿಸಿ. ಇದು ದೇವರ ನಿಯಮ, ಪ್ರಕೃತಿ ನಿಯಮ. ನಮಗೆ ಯಾರಿಗೂ ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ನಾವು ಕೂಡ ಅದನ್ನು ಕಳೆದುಕೊಂಡೇ ಬಂದವರು. ಆದರೆ ಅಲ್ಲಿ ಸೂಕ್ಷ್ಮವಾದಂಥ ಬದಲಾವಣೆಗಳನ್ನು ನಾವು ಗಮನಿಸಿಕೊಂಡು ಅದಕ್ಕೆ ಸರಿಯಾದ ಸ್ಪಂದನೆಯನ್ನು ಇದಕ್ಕೆ ಸಂಬಂಧಪಟ್ಟವರು, ಅದು ಪಾಲಕರಾಗಲಿ ಶಿಕ್ಷಕರಾಗಲಿ ವಿದ್ಯಾಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗುವವರು, ನಾವು ಅದನ್ನು ಸಮತೋಲನ ಮಾಡಬೇಕಾಗ್ತದೆ. ವಿದ್ಯಾರ್ಥಿಗಳೇ, ನೀವು ಕೂಡ ಇದನ್ನು ಸಮತೋಲನ ಮಾಡಿ. ಇಂಥ ಬದಲಾವಣೆ ಅನಿವಾರ್ಯವಾಗಿ ಆಗಿದೆ. ಇನ್ನು ನೀವು PUCಯನ್ನು ಬಂದು ಅವಲೋಚನೆ ಮಾಡಿ. ಆ PUC ಇಂಥ ಸಂದರ್ಭದಲ್ಲಿ ಯಾವ ಕಾಲಘಟ್ಟದಲ್ಲಿದೆ ಎಂಬುದನ್ನು ನೋಡಿ. ಇಡೀ ನೀವು ಮೊನ್ನೆವರೆಗೆ ಸೈನ್ಸ್ ಎಂಬ ಒಂದು ಸಬ್ಜೆಕ್ಟನ್ನು ಓದಿದವರು ಈಗ ಇಲ್ಲಿ ಬಂದಾಗ ಸೈನ್ಸೇ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಆಗಿ 3 ವಿಭಾಗವಾಗಿ 100 ಮಾರ್ಕಿನ ಒಂದು ಇಡೀ ಪರಿಪೂರ್ಣವಾದಂಥ ಸಿಲೆಬಸ್ ನಿಮಗೆ ಬರ್ತದೆ. ಇದನ್ನು ಒಂದು ಸಲ ಗಮನಿಸಿ. ಆಮೇಲೆ ನೀವು ಮತ್ತು ಅವಲೋಕಿಸಿದರೆ 10ನೇ ತರಗತಿಯವರೆಗಿನ ವಿದ್ಯಾಭ್ಯಾಸದಲ್ಲಿ NCERT ಸಿಲೆಬಸ್ಸೇ ಅಂತಿಮ, ಬೇರೆ ಪೂರಕ ಎಕ್ಸಾಮ್ಗಳಿಲ್ಲ. NCERT ಸಿಲೆಬಸ್ಸಿಗೆ ಉತ್ತರ ಕೊಡಲು ಪರೀಕ್ಷೆ ಓದಲಿಕ್ಕೆ ಅಥವಾ ಪರೀಕ್ಷೆ ಬರಲಿಕ್ಕೆ ಭಾಳ ಸುಲಭ ಸಾಧ್ಯ. ಅಲ್ಲಿ ಬೇರೆ ನಿಮಗೆ ಒತ್ತಡಗಳು ಎಂಬುದು ಏನೂ ಇಲ್ಲ. NCERT ಸಿಲೆಬಸ್ ಒಂದೇ. ಆದರೆ ನೀವು PUCಗೆ ಬಂದಾಗ NCERT ಸಿಲೆಬಸ್ಸೇ ಅಂತಿಮ ಅಲ್ಲ. ಅದು ಸೈನ್ಸ್ ಆಗಲಿ, ಕಾಮರ್ಸ್ ಆಗಲಿ, ಆರ್ಟ್ಸ್ ಆಗಲಿ, NCERT ಸಿಲೆಬಸ್ಸೇ ಅಂತಿಮ ಅಲ್ಲ. ಅನಿವಾರ್ಯವಾಗಿ ಈಗಿನ ಕಾಲದಲ್ಲಿ ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಇಲಾಖೆಗಳು ಘೋಷಿಸಿದಂತೆ ನಾವು ಹೋಗುವಂಥ ಕ್ಷೇತ್ರವನ್ನು ನಿರ್ಧಾರ ಮಾಡಬೇಕಾದ್ರೆ ಕೇವಲ NCERT ಸಿಲೆಬಸ್ಸನ್ನು ಇಟ್ಟುಕೊಂಡು ನಾವು ಆಲೋಚನೆ ಮಾಡಲಿಕ್ಕಾಗೋದಿಲ್ಲ. NCERT ಸಿಲೆಬಸ್ ಜೊತೆ ಸೈನ್ಸ್ ಅಂತೇಳಿ ಆಗುವಾಗ CET, NEET, JEE, NATA, NDA ಅಥವಾ ಬೇರೆ ಬೇರೆ ರೀತಿಯ ಎಕ್ಸಾಮ್ಗಳನ್ನು ನಾವು ಅವಲೋಕಿಸಬೇಕಾಗ್ತದೆ. ಅದೇ ರೀತಿ ಕಾಮರ್ಸಿಗೆ ಹೋಗುವಾಗ NCERT ಸಿಲೆಬಸ್ ಪ್ಲಸ್ CA, CS ಅಥವಾ ಸಿವಿಲ್ ಸರ್ವಿಸ್ ಅಥವಾ ಬೇರೆ ಬೇರೆ ರೀತಿಯ ಪೂರಕ ಎಕ್ಸಾಮ್ಗಳಿದೆ. ಇದನ್ನು ಆಲೋಚನೆ ಮಾಡಬೇಕಾಗ್ತದೆ. ಆದ್ದರಿಂದ ನಾವು ಆಗ ಇಂಟಗ್ರೇಟೆಡ್ ಸಿಸ್ಟಮ್ ಎಂಬುದನ್ನು ನಾವು ಮನಸಾರೆ ಒಪ್ಪಬೇಕಾಗ್ತದೆ. ಕೇವಲ NCERT ಸಿಲೆಬಸ್ ಒಂದನ್ನೇ ನಾವು ನಂಬಿಕೊಂಡು ಇರಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬೇಕಾಗುವ ಪೂರಕ ಎಕ್ಸಾಮ್ಗಳನ್ನು ಆಲೋಚನೆ ಮಾಡಿಕೊಂಡು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಅನಿವಾರ್ಯವಾಗಿ ನಾವು ಇಂಟಗ್ರೇಟೆಡ್ ಸಿಸ್ಟಮ್ನಲ್ಲಿ ನಾವು ಹೋಗಬೇಕಾಗ್ತದೆ. ಎಲ್ಲೋ NCERT ಸಿಲೆಬಸ್ಸನ್ನು ಮಾಡೋದು, ಎಲ್ಲೋ ಪೂರಕ ಎಕ್ಸಾಮನ್ನು ಮಾಡೋದು, ಅದು ಒಂದಕ್ಕೊಂದು ಹೊಂದಾಣಿಕೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾರು ಪದವಿ ಪೂರ್ವ ಕಾಲೇಜನ್ನು ಕಟ್ಟಿದ್ದಾರೆ ಅವರೇ ಅದನ್ನು ಅವರ ಶಿಕ್ಷಣ ಸಂಸ್ಥೆಯಲ್ಲಿಯೇ ಎರಡನ್ನೂ ಬೋಧನೆ ಮಾಡಿದರೆ ಮಾತ್ರ ನಮ್ಮ ಮಕ್ಕಳಿಗೆ ನ್ಯಾಯ ಸಿಗಬಹುದು. ಹೊರತು NCERT ಸಿಲೆಬಸ್ನ ಬೋಧನೆ ಒಂದು, ಇನ್ನೊಂದು ನಮ್ಮ ಸೀಟು ಅಥವಾ ಇಂಥ ಪೂರಕ ಎಕ್ಸಾಮ್ಗೆ ನಾವು ಯಾರತ್ತಿಗೂ ಒಂದು ಒಡಂಬಡಿಕೆ ಮಾಡಿಕೊಂಡು ನಾವು ಶಿಕ್ಷಣವನ್ನು ಮಾಡಿದರೆ ಅದು ಪರಿಪೂರ್ಣವಾದಂಥ ಶಿಕ್ಷಣ ಅಲ್ಲ. ಇದನ್ನು ನೀವುಗಳು ಅರ್ಥೈಸಬೇಕು, ಪಾಲಕರು ಅರ್ಥೈಸಬೇಕು. ಈ ದೃಷ್ಟಿಯಲ್ಲಿ ಇವತ್ತು ನಿಟ್ಟೆ ಸಂಸ್ಥೆ ನಮ್ಮ ಇಡೀ ಸಿಸ್ಟಮ್ನಲ್ಲಿ NCERT ಸಿಲೆಬಸ್ ಪ್ಲಸ್ ಪೂರಕ ಎಕ್ಸಾಮನ್ನು ಇಟ್ಕೊಂಡು ನಾವು ಇಂಟಗ್ರೇಟೆಡ್ ಸಿಸ್ಟಮ್ನಲ್ಲಿ ಪಾಠ ಮಾಡೋದು ಎಂಬುದನ್ನು ನೀವು ನೆನಪಿಟ್ಟುಕೊಳ್ಬೇಕು. ಇಡೀ ಒಂದು ಆ ಸಿಸ್ಟಮ್ ನೋಡಿ. ಈಚೆಯಿಂದ ನೀವು PUCಗೆ ಬಂದಾಗ ಅಲ್ಲಿ ಪೂರಕ ಎಕ್ಸಾಮ್ಗಳನ್ನು ಗಮನಿಸುವಾಗ ನೀವು ನೋಡಿ, ಇಲ್ಲಿ 10th ಈಗ ನಿಮ್ಮ ಇಡೀ ರಿಸಲ್ಟನ್ನು ಗಮನಿಸಿ. ಎಂಥ ರಿಸಲ್ಟ್ ಬಂದಿದೆ. ಕನ್ನಡ ಮಾಧ್ಯಮ, ಇಂಗ್ಲೀಷ್ ಮಾಧ್ಯಮವನ್ನು ತೆಗೆದು ನೋಡಿದರೆ 625ರಲ್ಲಿ 625 ಅಂಕವನ್ನು ಈ ರಾಜ್ಯದಲ್ಲಿ ಪ್ರಥಮ ರಿಸಲ್ಟ್ ಬರುವಾಗ 22 ಜನ, ಆಮೇಲೆ ಈಗ ರಿವ್ಯಾಲ್ಯೂಯೇಷನ್ ಆಗಿ ರೀಟೋಟಲಿಂಗ್ ಆಗಿ 30 ಜನ, ಆಮೇಲೆ 625ರಲ್ಲಿ 620 ಮೇಲೆ 920 ಜನ ರಾಜ್ಯದಲ್ಲಿ, ಆಮೇಲೆ ಈಗ ಅದನ್ನು ರಿವ್ಯಾಲ್ಯೂಯೇಷನ್ ರೀಟೋಟಲಿಂಗ್ ಆಗಿ 1400ಕ್ಕೂ ಮಿಕ್ಕಿದ ವಿದ್ಯಾರ್ಥಿಗಳು, ಅಂತಿಂತೂ 90% ಮೇಲೆ ಒಂದು 55,000 ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮ, ಇಂಗ್ಲೀಷ್ ಮಾಧ್ಯಮದಲ್ಲಿ ನಮ್ಮ ರಾಜ್ಯದಲ್ಲಿ ಮೂಡಿ ಬಂದರು. ಎಂಥ ಕಾಲಘಟ್ಟ ನಮ್ಮ ಕಾಲ. ಈ ಕಾಲವನ್ನು ನೋಡಿದರೆ ಎಂಥ ಇಂಟೆಲಿಜೆಂಟ್ ಮಕ್ಕಳು ಹೊರಗೆ ಬಂದರು. ಇನ್ನು ಇಡೀ ಒಂದು CBSE ಸಿಸ್ಟಮನ್ನು ತೆಗೆದು ನೋಡಿದರೆ CBSE ಸಿಸ್ಟಮ್ನಲ್ಲೂ ಕೂಡ ಒಂದು 95,000 ಜನ ಪರೀಕ್ಷೆ ಕೂತ್ಕೊಂಡ್ರು. ಇದರಲ್ಲಿ 98.9% ರಿಸಲ್ಟು ನಮ್ಮ ರಾಜ್ಯದಲ್ಲಿ ಬಂದುಕೊಂಡು ಇಡೀ ಆ ರಿಸಲ್ಟ್ ಬಂದದ್ದನ್ನು ಗಮನಿಸಿ. 95% ಮೇಲೆ ಎಷ್ಟು ಮಕ್ಕಳು ಈ ಸಂಖ್ಯೆಯಲ್ಲಿ ಬಂದರು ಅಂತ ನೋಡಿ. ಆಚೆಯಿಂದ ICS ಅನ್ನು ತೆಗೆದು ನೋಡಿದರೆ 29,745 ಜನ ಪರೀಕ್ಷೆ ಕೂತ್ಕೊಂಡ್ರು. ಇಲ್ಲಿ ಕೇವಲ 93 ಜನ ಮಾತ್ರ ಫೇಲ್ ಆದರು.
99.7% ಮಾರ್ಕ್ ಸರಾಸರಿ ರಿಸಲ್ಟ್ ಬಂದುಕೊಂಡು ಎಷ್ಟು ವಿದ್ಯಾರ್ಥಿಗಳು ಬಂದರು. ಅಂತಿಂತು 10ನೇ ತರಗತಿಯಲ್ಲಿ ಕನ್ನಡ ಮಾಧ್ಯಮ, ಇಂಗ್ಲೀಷ್ ಮಾಧ್ಯಮ, CBSE, ICSE, ಆಮೇಲೆ ಇಡೀ ಈ ಮಕ್ಕಳನ್ನೆಲ್ಲ ಅವಲೋಕಿಸಿದರೆ ಒಂದು 95% ಮೇಲೆ ಒಟ್ಟು ಕೂತ್ಕೊಂಡಂಥ 11.5 ಲಕ್ಷ ಜನರಲ್ಲಿ ಒಂದು 50,000 ವಿದ್ಯಾರ್ಥಿಗಳು 95% ಮೇಲೆ ಮಾರ್ಕನ್ನು ಪಡೆದು ನಮ್ಮ ರಾಜ್ಯದಿಂದ ಹೊರಗೆ ಬಂದು ಈಗ PUCಗೆ ಬಂದಿದ್ದಾರೆ. ಒಮ್ಮೆ ಮಕ್ಕಳೇ ನಿಮ್ಮ ಮಾರ್ಕನ್ನು ನೀವು ಒಮ್ಮೆ ಅವಲೋಕನ ಮಾಡಿ. ಇಷ್ಟು ಮಕ್ಕಳು ಇವತ್ತು ಇದ್ದುಕೊಂಡು ಒಂದು 6,25,000ಕ್ಕೂ ಮಿಕ್ಕಿದ ವಿದ್ಯಾರ್ಥಿಗಳು ಇವತ್ತು PUCಯಲ್ಲಿ ಬಂದು ಪ್ರಥಮ PUCಗೆ ಬಂದು ಸೇರಿಕೊಂಡು ಇರುವವರು. ಹಾಗಾದರೆ ನೀವು ನೆನಪಿಟ್ಟುಕೊಳ್ಬೇಕು, ನಮ್ಮ ರಾಜ್ಯದಲ್ಲಿ 6,25,000ಕ್ಕೂ ಮಿಕ್ಕಿದ ವಿದ್ಯಾರ್ಥಿಗಳು ಇವತ್ತು PUCಗೆ ಬಂದದ್ರಲ್ಲಿ ನಾನು ಒಬ್ಬ ಸ್ಪರ್ಧಾಳು, ನಾನು ಒಬ್ಬ ಆಕಾಂಕ್ಷಿ ಎಂಬುದನ್ನು ನೀವು ನೆನಪಿಟ್ಟುಕೊಳ್ಬೇಕು. ನಮ್ಮ ರಾಜ್ಯದಲ್ಲಿರುವ ಇಷ್ಟೆಲ್ಲ ಒಂದು ಬುದ್ಧಿಮತ್ತೆ ಇರುವಂಥ ಮಕ್ಕಳು, ಅದರಲ್ಲೂ 85% ಮೇಲಿನ ಮಕ್ಕಳನ್ನು ನಾವು ಬುದ್ಧಿಮತ್ತೆ ಮಕ್ಕಳು ಅಂತ ಹೇಳ್ತೇವೆ. ನಮ್ಮ ರಾಜ್ಯದ ಲೆಕ್ಕಾಚಾರವನ್ನು ತೆಗೆದು ನೋಡಿದರೆ 3 ಲಕ್ಷದಷ್ಟು ವಿದ್ಯಾರ್ಥಿಗಳು 10th ಮುಗಿಸಿ ಇವತ್ತು 85% ಮೇಲೆ ಮಾರ್ಕ್ ತೆಗೆದುಕೊಂಡು ಇವತ್ತು PUCಯಲ್ಲಿದ್ದಾರೆ ಎಂಬುದನ್ನು ಗಮನಿಸಿ. ಅಂಥ 3 ಲಕ್ಷ ಮಕ್ಕಳು ಇವತ್ತು 85% ಮೇಲಿದ್ದಾರೆ. ಅದನ್ನೆಲ್ಲ ನಾವು ಇಟ್ಟುಕೊಂಡು ನಾವು ಆಲೋಚನೆ ಮಾಡಬೇಕು. ಆಮೇಲೆ PUCಗೆ ಬಂದ ಮೇಲೆಯೂ ಕೂಡ 2 ಎಕ್ಸಾಮ್ ಎಂಬುದು ನಿಮಗೆ ಅನಿವಾರ್ಯ. ಒಂದು ಮುಂದುವರೆದ ಭಾಗವಾಗಿ, ಹೈಸ್ಕೂಲ್ನ ಮುಂದುವರೆದ ಭಾಗವಾಗಿ NCERT ಸಿಲೆಬಸ್ಸಿನ ಒಂದು ಎಕ್ಸಾಮ್, ಆಮೇಲೆ ಮತ್ತೆ ಪೂರಕ ಎಕ್ಸಾಮ್ಗಳು. ಆದರೆ ನೆನಪಿಟ್ಟುಕೊಳ್ಳಿ ಮಕ್ಕಳೇ, NCERT ಸಿಲೆಬಸ್ಸನ್ನು ಮುಂದೆ ನೀವು PUCಯಲ್ಲಿ ಅದರ ಒಂದೊಂದು ವಾಕ್ಯವನ್ನು, ಒಂದೊಂದು ಪೇಜನ್ನು, ಒಂದೊಂದು ಲೆಸನನ್ನು ಸಂಪೂರ್ಣ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ಸಂಪೂರ್ಣ ನೀವು ಕರಗತ ಮಾಡಿಕೊಂಡು ಸಂಪೂರ್ಣ ಅರ್ಥೈಸಿಕೊಂಡು ಅದನ್ನು ಜೀರ್ಣಿಸಿಕೊಂಡ್ರೆ ಮಾತ್ರ ನಿಮಗೆ ಮುಂದೆ ಪೂರಕ ಎಕ್ಸಾಮನ್ನು ಬರೀಲಿಕ್ಕೆ ಆಗೋದು. ಆದ್ದರಿಂದ 10ನೇ ತರಗತಿಯವರೆಗೆ ಲಘುವಾಗಿರಬೇಡಿ. ಇವತ್ತು PUCಗೆ ಆಗುವಾಗ ನೀವು ಪ್ರತಿಯೊಂದು NCERT ಸಿಲೆಬಸ್ನಲ್ಲಿ ಬರುವಂಥ ಪ್ರತಿ ಸಿಲೆಬಸ್ಸನ್ನು ಕೂಡ ನೀವು ಅರ್ಥೈಸಿಕೊಂಡು ಜೀರ್ಣಿಸಿಕೊಂಡು ಆ ಲೆಸನ್ನಲ್ಲಿ ಯಾವ್ಯಾವ ಮೂಲೆಯಿಂದ ಯಾವ್ಯಾವ ರೀತಿಯ ಪ್ರಶ್ನೆಯನ್ನು ಕೇಳಿದರೂ ಅದಕ್ಕೆ ಉತ್ತರ ಕೊಡುವಂಥ ವೇಗವನ್ನು ನೀವು ಪಡೆದುಕೊಂಡು ಜ್ಞಾನವನ್ನು ಪಡೆದುಕೊಂಡು ನೀವು ಉತ್ತರ ಕೊಡಬೇಕಾಗ್ತದೆ. ಆದ್ದರಿಂದ NCERT ಸಿಲೆಬಸ್ಸನ್ನು ಬದಿಗಿಟ್ಟುಕೊಂಡು ಆಲೋಚನೆ ಮಾಡಬೇಡಿ. ಆದರೆ ನೆನಪಿಟ್ಟುಕೊಳ್ಳಿ ಮಕ್ಕಳೇ, ನಾಳೆ ಪೂರಕ ಎಕ್ಸಾಮ್ನಲ್ಲಿ CETಗೆ ಅಥವಾ ನೀಟ್ಗೆ ಅಥವಾ JEಗೆ ಅಥವಾ ಯಾವುದೇ ನಾಟ ಇದಕ್ಕೆಲ್ಲ ಹೋಗುವಾಗ ನಿಮಗೆ NCERT ಸಿಲೆಬಸ್ಸಲ್ಲಿ ಬಂದಂಥ ಏನು ಮಾರ್ಕ್ ಇದೆ ಅದು ಸಂಪೂರ್ಣ ಜೀರೋವಾಗಿ ಕಾಣ್ತಾ ಇದೆ. ಇದನ್ನು ನೆನಪಿಟ್ಟುಕೊಳ್ಳಿ. ಇದನ್ನು ಬಿಟ್ಟು ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಇದನ್ನು ಕಲಿಬೇಕು, ಆಚೆಯಿಂದ ಅದಕ್ಕೂ ಒತ್ತು ಕೊಡಬೇಕಾಗ್ತದೆ. ಈಗ ಉದಾಹರಣೆಗೆ ನಾನೀಗ ಒಂದು JE ಅಂತ ಹೇಳಿದರೆ ಎಷ್ಟೋ ವಿದ್ಯಾರ್ಥಿಗಳು ನೀವು ಕೂತ್ಕೊಂಡವ್ರು ನೆನೆಸ್ಬೋದು, ನಾನು JEಗೆ ಪರೀಕ್ಷೆ ಕೂತ್ಕೊಳ್ಬೇಕು. ಖಂಡಿತಪ್ಪ, ನಿಮ್ಮಂಥವರಿಗೆ ಕನಸು ಬೇಕು. ಆದರೆ ಆ JEಯನ್ನೊಮ್ಮೆ ಅರ್ಥ ಮಾಡಿಕೊಳ್ಳಿ. JE ಎಕ್ಸಾಮ್ ಅಂದರೆ ಏನು, ಯಾವ ಎಕ್ಸಾಮ್ ಅದು IIT, ಬಹಳ ಮುಖ್ಯವಾಗಿ IIT ಕಾಲೇಜಿಗೆ ಮತ್ತು NITK ಕಾಲೇಜುಗಳಿಗೆ ಸೇರಲಿಕ್ಕೆ ಭಾಳ ಮುಖ್ಯವಾಗಿರುವಂಥ ಎಕ್ಸಾಮ್. ಇಡೀ ಅದು ರಾಜ್ಯ ಮಟ್ಟದ ಎಕ್ಸಾಮ್ ಅಲ್ಲ, ಅದು ದೇಶೀಯ ಮಟ್ಟದ ಎಕ್ಸಾಮ್. ಅದರಲ್ಲಿ ಮೀಸಲಾತಿ ದೇಶೀಯ ಮಟ್ಟದ, ನಮ್ಮ ರಾಜ್ಯಕ್ಕಂತೇಳಿ ಮೀಸಲಾತಿ ಇಲ್ಲ. ಇವತ್ತು ನಮ್ಮ ರಾಜ್ಯದಲ್ಲೂ ಒಂದು ವಿದ್ಯಾಸಂಸ್ಥೆ ಇವತ್ತು ಧಾರವಾಡದಲ್ಲಿ ಇದ್ದರೂ ಕೂಡ ಅದು ಮೀಸಲಾತಿ ನಮ್ಮ ರಾಜ್ಯದಲ್ಲಿಲ್ಲ. ಅದು ದೇಶದಿಂದ ಬರುವಂಥ ಮೀಸಲಾತಿಯಿಂದಲೇ ಬರಬೇಕು. ದೇಶೀಯ ಮಟ್ಟದ ಎಕ್ಸಾಮ್ ಅದು. ಆದರೆ ಕೂತ್ಕೊಳ್ಳುವಂಥ ಮಕ್ಕಳನ್ನು ಗಮನಿಸಿ, 16 ಲಕ್ಷ ಜನ ಪರೀಕ್ಷೆ ಕೂತ್ಕೊಳ್ತಾರೆ. 16 ಲಕ್ಷ. ಇಡೀ ಜಗತ್ತಲ್ಲಿರುವಂಥ 2 ಎಕ್ಸಾಮ್ ಟಫೆಸ್ಟ್ ಎಕ್ಸಾಮ್. ಅದರಲ್ಲಿ ಒಂದು ಎಕ್ಸಾಮ್ ಚೈನಾದಲ್ಲಿರುವಂಥ ಎಕ್ಸಾಮ್, ಸೆಕೆಂಡ್ ಎಕ್ಸಾಮ್ ನಮ್ಮ ದೇಶದಲ್ಲಿರುವಂಥ JE ಎಕ್ಸಾಮ್ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಇಂಥ ಎಕ್ಸಾಮನ್ನು 16 ಲಕ್ಷ ಜನ ನಮ್ಮ ದೇಶದಲ್ಲಿ ಕೂತ್ಕೊಳ್ತಾರೆ. ಇದರಲ್ಲಿ 2 ಲಕ್ಷ ಜನ ಜನವರಿಯಲ್ಲಿ ಆಗುವಂಥ ಎಕ್ಸಾಮ್ನಲ್ಲಿ ಪ್ರಥಮ JE ಎಕ್ಸಾಮ್ನಲ್ಲಿ ಪಾಸ್ ಆಗೋದು. ಅಂಥ ಪಾಸಾದಂಥ ಎಕ್ಸಾಮನ್ನು ಪಾಸಾದವರು ಏಪ್ರಿಲಲ್ಲಿ ಪುನರಾವರ್ತನೆ JE ಅಡ್ವಾನ್ಸಿಗೆ ಕೂತ್ಕೊಳ್ಬೇಕು. JE ಅಡ್ವಾನ್ಸಿಗೆ ಕೂತ್ಕೊಂಡು ಅದರಲ್ಲಿ 10,000 ಜನ IITಗೆ, ನಮ್ಮ ದೇಶದಲ್ಲಿರುವಂಥ 12 ಪ್ರತಿಷ್ಠಿತ IITಗೆ 10,000 ಜನರು ಸಿಲೆಕ್ಟ್ ಆಗೋದು. ಆಮೇಲೆ ಉಳಿದಂಥ ಮಕ್ಕಳು ಸ್ವಲ್ಪ NITKಗೆ ಒಂದು 30 NITK ಕಾಲೇಜುಗಳು ಇರುವಂಥ ಒಂದು 30,000 ಸೀಟುಗಳಿದೆ. ನಮ್ಮ ರಾಜ್ಯದಲ್ಲೂ ತುರತ್ಕಲ್ನಲ್ಲಿ ಇದೆ, ಅಲ್ಲೂ ಒಂದು 325 ಸೀಟ್ ನಮ್ಮ ರಾಜ್ಯದ ಮಕ್ಕಳಿಗೆ 50% ಮೀಸಲಾತಿ ಆಗಿದೆ. ಇಂಥ ಇದರಲ್ಲಿ ಪಡೆಯುವಂಥದ್ದು. ಅಂತಿಂತೂ JE ಎಕ್ಸಾಮಿಗೆ ಕೂತ್ಕೊಂಡು IIT, NITK ತತ್ಸಮಾನವಾದಂಥ IIIT ಇರ್ಬೋದು, ಬೇರೆ ಬೇರೆ ವಿದ್ಯಾಸಂಸ್ಥೆಗಳಿರ್ಬೋದು, ಒಂದು 50,000 ಮಕ್ಕಳು ಹೋಗಲಿಕ್ಕೆ ಸಾಧ್ಯ ಆಗೋದು. ಇಡೀ ಸ್ಪರ್ಧೆ ಹೇಗಿದೆ ಎಂಬುದನ್ನು ನೋಡಿ, ಆ ಇಡೀ ಎಕ್ಸಾಮನ್ನು ಗಮನಿಸಿ.
ಆ ಎಕ್ಸಾಮ್ನಲ್ಲಿ 2 ವರ್ಷದಲ್ಲಿ ಕಲಿತಂಥ ವಿಚಾರವನ್ನು ಇಟ್ಕೊಂಡು ಆ ಎಕ್ಸಾಮ್ಗಳು ಇವತ್ತು ಒಂದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸನ್ನು ಇಟ್ಕೊಂಡು 25 ಕ್ವಶ್ಚನ್ ಮಾತ್ರ ಸಿಲೆಕ್ಟ್ ಮಾಡಿಕೊಂಡು ಆ 25 ಕ್ವಶ್ಚನಿಗೆ ಇವತ್ತು ಒಂದು 100 ಮಾರ್ಕನ್ನು ಇಟ್ಕೊಂಡು, ಅಂದರೆ 4 ಮಾರ್ಕನ್ನು ಇಟ್ಕೊಂಡು ಒಂದೊಂದು ಪ್ರಶ್ನೆಗೆ 2.5 ನಿಮಿಷದಲ್ಲಿ ಉತ್ತರ ಕೊಡುವಂಥ ಸ್ಥಿತಿಗೆ ಅದು ಬರ್ತದೆ. ಇಡೀ ಕ್ವಶ್ಚನ್ಗಳು ಇರ್ತದೆ ಏನು ಕೇಳಿದರೆ, ಅದು ಒಂದು ಓದಲಿಕ್ಕೆ ಇಷ್ಟು ಸಮಯ ಇದ್ದುಕೊಂಡು ನೀವು 2.5 ನಿಮಿಷದಲ್ಲಿ ಉತ್ತರ ಕೊಡದಂಥ ಪರಿಸ್ಥಿತಿಯಲ್ಲಿ ಅಷ್ಟು ಕಷ್ಟ ಸಾಧ್ಯವಾದಂಥ ಕ್ವಶ್ಚನ್ಗಳನ್ನು ಕೊಟ್ಟುಕೊಂಡು ಒಂದು ರೀತಿಯ ಸೋಸುವ ಕೆಲಸ ನಡೀತದೆ. ಇಂಥ ಸಂದರ್ಭದಲ್ಲಿ ನಾವು ಖಾಲಿ JEE ಅಂತೇಳಿ ಒಂದು ಕನಸನ್ನು ಕಟ್ಟುವುದು ಮಾತ್ರ ಅಲ್ಲ, ಹೋಗೋ ದಾರಿಯನ್ನು ನಾವು ತಿಳ್ಕೋಬೇಕು. ಎಷ್ಟು ಕಷ್ಟ ಸಾಧ್ಯವಾಗಿದೆ. ಹೇಗೆ ನಾನು ಆಗ ಹೇಳಿದೆ, ಫೌಂಡೇಶನ್ ಇಲ್ಲದೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ. ನೀವು ಇಲ್ಲಿ ಕೂತ್ಕೊಂಡಂಥ ಮಕ್ಕಳನ್ನು ನಾನು ಕೇಳೋದು, ಇಂಥ JEE ಎಕ್ಸಾಮ್ಗೆ ಆಲ್ ಇಂಡಿಯಾದಲ್ಲಿ ಕೂತ್ಕೊಳ್ಳುವಂಥ ಮಕ್ಕಳನ್ನು ಪರೀಕ್ಷಿಸಿ. ಅವರು 1ನೇ ತರಗತಿಯಿಂದ ಇವತ್ತು 12ನೇ ತರಗತಿಯವರೆಗೆ ಫೌಂಡೇಶನ್ ಮಾಡಿಕೊಂಡು ಬರುವಂಥ ಮಕ್ಕಳಿದ್ದಾರೆ. ಇವತ್ತು ನಮ್ಮ ಹತ್ತಿರದಲ್ಲಿರುವ ಆಂಧ್ರದ ತೆಲಂಗಾಣ ಇರ್ಬೋದು, ಅಥವಾ ಆಂಧ್ರ ಇರ್ಬೋದು, ಅಥವಾ ಚೆನ್ನೈ, ಅಥವಾ ಡೆಲ್ಲಿ, ಕಲ್ಕತ್ತಾ, ಅಥವಾ ರಾಜ್ಕೋಟ್ನಂಥ ಊರಿರ್ಬೋದು. ಅಲ್ಲಿ 1ನೇ ತರಗತಿಯಿಂದ NCERT ಸಿಲೆಬಸ್ನೊಟ್ಟಿಗೆ ಇದನ್ನು ಹೆಚ್ಚುವರಿಯಾಗಿ ಫೌಂಡೇಶನ್ ಮಾಡ್ತಾ ಬಂದು 11, 12ರಲ್ಲಿ ಪರಿಪೂರ್ಣವಾಗಿ ಕಲಿತುಕೊಂಡು ಅವರು ಪರೀಕ್ಷೆ ಕೂತ್ಕೊಳ್ತಾರೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ವಿದ್ಯಾಸಂಸ್ಥೆಗಳು ಇವತ್ತು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಈ JEE ಅಥವಾ ಇಂಥ ಪೂರಕ ಎಕ್ಸಾಮ್ನ ಫೌಂಡೇಶನ್ ಆಗ್ತದೆ ಹೇಳಿ. ನನಗೆ ಖಂಡಿತ ನಾನು ನೆನೆಸ್ತೇನೆ, ಇಲ್ಲಿ ಎಲ್ಲಿಯಾದರೂ ಬೆರಳೆಣಿಕೆ ಮಕ್ಕಳು ಎಲ್ಲಿಯಾದರೂ ಅಷ್ಟಕ್ಕಷ್ಟೇ ನೀವು ಫೌಂಡೇಶನ್ ಮಾಡಿ ಬಂದಿರ್ಬೋದು. ನೀವು ಬಂದು 11ಗೆ ಕೂತ್ಕೊಂಡು 2 ವರ್ಷದಲ್ಲಿ ಇದನ್ನು ವಿದ್ಯಾರ್ಜನೆ ಮಾಡಿಕೊಂಡು ಇಡೀ ನಮ್ಮ ದೇಶದ ಆ ಮಕ್ಕಳೊಟ್ಟಿಗೆ ನೀವು ಕೂತ್ಕೊಳ್ಳುವಾಗ ಎಷ್ಟು ಆಲೋಚನೆ ಮಾಡಬೇಕಾಗ್ತದೆ. ಇದು JEE ಒಂದರದಾಯಿತು. ಇದು ಎಷ್ಟೋ ಜನ ನೀವು ಮೆಡಿಕಲ್ ಕಾಲೇಜಿಗೆ ಹೋಗಲಿಕ್ಕೆ ಇಷ್ಟಪಡುವರು, ಮೆಡಿಕಲ್ ಲೈನಿಗೆ ಇಷ್ಟಪಡುವರು. ಒಮ್ಮೆ ಆ ನೀಟನ್ನು ಕೂತ್ಕೊಂಡು ಒಮ್ಮೆ ಆಲೋಚನೆ ಮಾಡಿ. ಫಿಸಿಕ್ಸ್ನಲ್ಲಿ 100, ಕೆಮಿಸ್ಟ್ರಿಯಲ್ಲಿ 100, ಬಯಾಲಜಿಯಲ್ಲಿ 100 ಮಾರ್ಕ್ ಪಡೆದು 300ರಲ್ಲಿ 300 ಮಾರ್ಕ್ ಪಡೆದರೂ ಕೂಡ ಅದು ಅತಿ ಶ್ರೇಷ್ಠವಾದಂಥ ಮಾರ್ಕ್ NCERT ಸಿಲೆಬಸ್. ಆದರೆ ನೀಟನ್ನು ಆಲೋಚನೆ ಮಾಡಿದರೆ ಅದು ಝೀರೋ. ಆ ಮಾರ್ಕನ್ನು ನೋಡಿ ಎಂದೂ ನಿಮಗೆ ಮೆಡಿಕಲ್ ಸೀಟ್ ಸಿಕ್ಕುವುದಿಲ್ಲ. ಎಷ್ಟು ಕೋಟಿ ಕೊಡ್ತೀರಿ ಅಂತ ಹೇಳಿದ್ರು ಮೆಡಿಕಲ್ ಸೀಟ್ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ವಿನಯ್ ಹೆಗ್ಡೆಯವರೇ ಕಟ್ಟಿದಂಥ KS ಹೆಗ್ಡೆ ಮೆಡಿಕಲ್ ಕಾಲೇಜಿನಲ್ಲಿ ಅವರ ಮೊಮ್ಮಗನಿಗೆ ಸೀಟ್ ಬೇಕು ಅಂತ ಹೇಳಿ, ಆದರೆ ಎಷ್ಟು ದುಡ್ಡು ಕೊಟ್ಟರು ಎಷ್ಟು ಆದರೂ ಕೂಡ ಸೇರಲಿಕ್ಕೆ ಸಾಧ್ಯವೇ ಇಲ್ಲ. ಸೇರಬೇಕಾದ್ರೆ ನೀಟ್ ಎಕ್ಸಾಮ್ಗೆ ಕೂತ್ಕೊಂಡು ಆ ರ್ಯಾಂಕಿಂಗ್ನ ಮುಖಾಂತರ ಅವನು ಬರಬೇಕು ಹೊರತು ಎಂದೂ ಬರಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ತಾವುಗಳು ಅರ್ಥೈಸಬೇಕು. ಹಾಗಾದರೆ NCERT ಸಿಲೆಬಸ್ ಮತ್ತು ನೀಟಿನ ಎಕ್ಸಾಮನ್ನೊಮ್ಮೆ ನೋಡಿ. ಇಡೀ ಒಂದು NCERT ಸಿಲೆಬಸ್ನ ಎಕ್ಸಾಮ್ಗಳು ಆಗುವುದೇನು ಕೇಳಿದರೆ, ಫಸ್ಟ್ ಇಯರ್ಗೆ, ಸೆಕೆಂಡ್ ಇಯರ್ಗೆ. ಫಸ್ಟ್ ಇಯರ್ನ ಎಂದೂ ನಿಮ್ಮ ಕ್ವಶ್ಚನ್ಗಳನ್ನು ಸೆಕೆಂಡ್ ಇಯರ್ನಲ್ಲಿ ಕೇಳೋದಿಲ್ಲ. ಸೆಕೆಂಡ್ ಇಯರ್ ಎಕ್ಸಾಮ್ ಆಗುವಾಗ ಫಸ್ಟ್ ಇಯರ್ನ ಕ್ವಶ್ಚನ್ ಎಂದೂ ನಿಮ್ಮ ಹತ್ರ ಕೇಳೋದಿಲ್ಲ. ಆಮೇಲೆ ಅಲ್ಲಿರುವಂಥ ಲೆಸನ್ಗಳಿದ್ದು ಎಲ್ಲ ಲೆಸನ್ಗಳು ಕೂಡ ಪ್ರಶ್ನೆ ಬರಬೇಕು ಅಂತ ಇಲ್ಲ. ಮತ್ತು ಕ್ವಶ್ಚನ್ ಪೇಪರ್ ನೀವು ಅವಲೋಕನ ಮಾಡಿದರೆ ಅಲ್ಲಿ ಬರುವಂಥ ಕ್ವಶ್ಚನ್ನಲ್ಲಿ ಒಂದು 75% ಕ್ವಶ್ಚನ್ಸ್ ಹಿಂದಿನ ಕ್ವಶ್ಚನ್ಸ್ಗಳೇ ರಿಪೀಟ್ ಆಗಿರ್ತದೆ. ಬಹಳ ಸುಲಭದಲ್ಲಿ ನಿಮಗೆ ಉತ್ತರ ಕೊಡ್ಬೋದು. ನೇರವಾದಂಥ ಕ್ವಶ್ಚನ್ 10ನೇ ತರಗತಿಯವರೆಗೆ ಇರುವಂಥ ಕ್ವಶ್ಚನ್ಗಳು ನೇರವಾಗಿ ಕೊಡುವಂಥ ಕ್ವಶ್ಚನ್ ಕೊಟ್ಟು ಅಲ್ಲಿ ಫಿಸಿಕ್ಸ್ನಲ್ಲಿ, ಕೆಮಿಸ್ಟ್ರಿಯಲ್ಲಿ, ಮ್ಯಾಥ್ಸ್ನಲ್ಲಿ, ಬಯಾಲಜಿಯಲ್ಲಿ 100ಕ್ಕೆ 100 ಮಾರ್ಕ್ ಪಡೀಲಿಕ್ಕೆ ಕಷ್ಟ ಸಾಧ್ಯವಾಗದಾಗೆ ಆ ನೀಟ್ ಎಕ್ಸಾಮ್ ಇರ್ತದೆ. ಆಮೇಲೆ ಎಕ್ಸಾಮಿನ ಕ್ರಮವನ್ನು ತೆಗೆದು ನೋಡಿದರೆ 15 ದಿವಸ ನಡೆಯುವ ಒಂದು ಎಕ್ಸಾಮ್. ಇವತ್ತು ಒಂದು ಎಕ್ಸಾಮ್ ಆಯಿತು, 2 ದಿನ ರಜೆ, ಆಮೇಲೆ ಪುನಃ ಒಂದು ಎಕ್ಸಾಮ್ ಆಯಿತು, ಪುನಃ ಒಂದು 2 ದಿನ ರಜೆ, ಹೀಗೆ ಎಲ್ಲ ಹೋಗ್ತಾ ಇರ್ತದೆ. ಆದರೆ ಇದೇ ಪೂರಕ ಎಕ್ಸಾಮ್ ಈಗ ನೀಟ್ ಆಗುವಾಗ ಅಲ್ಲಿ ಫಸ್ಟ್ ಇಯರ್ನಲ್ಲಿ ಕಲಿತಂಥ 50%, ಸೆಕೆಂಡ್ ಇಯರ್ನಲ್ಲಿ ಕಲಿತಂಥ 50% ಇಟ್ಕೊಂಡು ಅಲ್ಲಿ ಆಗುವ ಎಕ್ಸಾಮ್. ಹಾಗಾದರೆ ಫಸ್ಟ್ ಇಯರ್ನಲ್ಲಿ ಕಲಿತಂಥ ಎಲ್ಲ ಸಬ್ಜೆಕ್ಟನ್ನು, ಲೆಸನನ್ನು ನೀವು 2ನೇ ವರ್ಷದವರೆಗೆ, ಅಂತಿಮದವರೆಗೆ ನೀವು ನೆನಪಿಟ್ಟುಕೊಳ್ಬೇಕಾಗ್ತದೆ, ಲೋಡ್ ಮಾಡಿಕೊಳ್ಬೇಕಾಗ್ತದೆ. ಎಷ್ಟು ಇದೆ ಎಂಬುದನ್ನು ಗಮನಿಸಿ. ಆಮೇಲೆ ಎಲ್ಲ ಲೆಸನ್ ಇದೆ. ಫಿಸಿಕ್ಸ್ ಅಂತೇಳಿ ಆಗುವಾಗ ಅಲ್ಲಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಸೇರಿಸಿ 27 ಲೆಸನ್ಸ್ ಇದ್ದರೆ 27 ಲೆಸನ್ನಿಂದಲೂ ಕನಿಷ್ಠ 1 ಅಥವಾ 2 ಅಥವಾ 3 ಕ್ವಶ್ಚನ್ ಕೊಡಲೇಬೇಕು. ಯಾವ ಲೆಸನನ್ನು ನಗಣ್ಯ ಮಾಡುವ ಪ್ರಶ್ನೆ ಇಲ್ಲ. ಆಮೇಲೆ ಎಂದೂ ಕ್ವಶ್ಚನ್ ರಿಪೀಟ್ ಆಗೋದಿಲ್ಲ. ಇಲ್ಲಿ 75%ನಷ್ಟು ಕ್ವಶ್ಚನ್ ಇವತ್ತು ನೀವು NCERT ಸಿಲೆಬಸ್ ಎಕ್ಸಾಮ್ ತೆಗೆದರೆ ನಿಮಗೆ ರಿಪೀಟ್ ಆಗಬಹುದು. ಆದರೆ CET, ನೀಟ್ ಅಥವಾ JEEನಲ್ಲಿ ಪೂರಕ ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗುವ ಪ್ರಶ್ನೆ ಇಲ್ಲ. ಮಾನದಂಡ ಒಂದಿರ್ಬೋದು, ಕ್ರಮಗಳು ಒಂದಿರ್ಬೋದು,
ಆದರೆ ಅಂಕಿ ಸಂಖ್ಯೆಗಳು ಯಾವತ್ತೂ ರಿಪೀಟ್ ಆಗೋದಿಲ್ಲ. ಹೊಸ ಹೊಸ ಕ್ವಶನ್ಗಳು ಬರಬೇಕಾಗ್ತದೆ. ಹಾಗಿರುವಾಗ ನಿಮ್ಮಂಥ ಮಕ್ಕಳಿಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿಯಲ್ಲಿ ನಾವು ಕನಿಷ್ಠ ಪಕ್ಷ 2 ವರ್ಷದಲ್ಲಿ ಒಂದು 60-70 ಸಾವಿರ ಕ್ವಶನ್ಸ್ಗಳ ಪರಿಚಯ ಮಾಡಿಕೊಂಡು ಇಡಬೇಕಾಗ್ತದೆ. ಹಾಗೆ ಕೊಟ್ಟರೆ ಮಾತ್ರ ಇದರಲ್ಲಿ ನ್ಯಾಯ ಸಿಗೋದು. ಆಮೇಲೆ ನಾನು ಆಗ ಹೇಳಿದಾಗೆ ಇದು ಒಂದು 15 ದಿವಸ ನಡೆಯುವ ಕ್ರಮ ಅಲ್ಲ, ಒಂದು ದಿನವಲ್ಲ ಮಕ್ಕಳೇ. ಖಾಲಿ ಒಂದು ದಿನದಲ್ಲಿ 3 ಗಂಟೆಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಥವಾ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಇದ್ದುಕೊಂಡು ಒಂದೇ ಒಂದು ಕ್ವಶನ್ ಪೇಪರ್ನಲ್ಲಿ 3 ಕೂಡ ಬಂದು 2 ವರ್ಷದಲ್ಲಿ ಕಲಿತದನ್ನು 180 ಕ್ವಶನ್ನಲ್ಲಿ 180 ನಿಮಿಷದಲ್ಲಿ 720 ಮಾರ್ಕಿನಲ್ಲಿ ಅದು ನೀಟ್ನಲ್ಲಿ ನಿರ್ಧಾರ ಆಗ್ತದೆ. ಅದೇ JEಯಲ್ಲಿ ಆಗುವಾಗ 25 ಕ್ವಶನ್ನ ಮುಖಾಂತರ ಇವತ್ತು ಅದು ಕೂಡ 300 ಮಾರ್ಕು ನಿರ್ಧಾರ ಆಗ್ತದೆ 3 ಗಂಟೆಯಲ್ಲಿ. ಒಂದೊಂದು ನಿಮಿಷದಲ್ಲಿ ನೀವು ಉತ್ತರ ಕೊಡಬೇಕು ಮಕ್ಕಳೇ. ಒಂದೊಂದು ನಿಮಿಷದಲ್ಲಿ ಒಂದೊಂದು ಕ್ವಶನ್ನಿಗೆ ಉತ್ತರ ನೀಟ್ನಲ್ಲಿ ಕೊಡಬೇಕಾಗ್ತದೆ. ಇವತ್ತು CETಯಲ್ಲಿ ಕೊಡಬೇಕಾಗ್ತದೆ. ಎಂಥ ಕಾಲಘಟ್ಟದಲ್ಲಿದೆ ಹೇಳಿ. 1 ನಿಮಿಷ ಅಂದರೆ ಎಷ್ಟು ಪ್ರಾಮುಖ್ಯ. ಅಂಥ ಸಂದರ್ಭದಲ್ಲಿ ಇದನ್ನು ಅರ್ಥೈಸಬೇಕಾದರೆ ಇವತ್ತು ಸೋಸುವ ಕೆಲಸ ಹೇಗೆ ನಡೀತದೆ. ಇವತ್ತು ಇಡೀ ರಾಜ್ಯದಲ್ಲಿರುವಂಥ, ಇಡೀ ದೇಶದಲ್ಲಿರುವಂಥ ಇಂಟೆಲಿಜೆಂಟ್ಗಳನ್ನು ಇದು ಮಾಡಿಕೊಂಡು ನಾವು ಕೊಡಬೇಕಾಗ್ತದೆ. ರಾಜ್ಯದಲ್ಲಿರುವಂಥ ಒಂದು ಮೆಡಿಕಲನ್ನು ತೆಗೆದರೆ ಇವತ್ತು ಕೂತ್ಕೊಳ್ಳುವ ಮಕ್ಕಳು, ಎಕ್ಸಾಮ್ ಕೂತ್ಕೊಳ್ಳುವ ಮಕ್ಕಳು ರಾಜ್ಯದಲ್ಲಿ 1.5 ಲಕ್ಷ, ದೇಶದಲ್ಲಿ 25 ಲಕ್ಷ. ಇದರಲ್ಲಿ ನಾವು ರಾಜ್ಯದಲ್ಲಿರುವಂಥ 7,000 ಮೆಡಿಕಲ್ ಸೀಟನ್ನು ಈ ಮಕ್ಕಳಿಗೆ ಕೊಡಬೇಕು. ಎಂಥ ಸೋಸುವ ಕೆಲಸ ಆಗಬೇಕು. ದೇಶದಲ್ಲಿರುವಂಥ 1 ಲಕ್ಷ ಮೆಡಿಕಲ್ ಸೀಟನ್ನು ಅಲ್ಲಿ ಕೂತ್ಕೊಳ್ಳುವಂಥ 25 ಲಕ್ಷ ಜನರಿಗೆ ಕೊಡಬೇಕು. ಎಂಥ ಸೋಸುವ ಕೆಲಸದ ಅನಿವಾರ್ಯತೆ ಇದೆ ಹೇಳಿ. ಹೀಗಿರುವಾಗ ಅದರ ಒಳಗೆ ನಾವು ಹೋಗಬೇಕಾದ್ರೆ ನಮ್ಮ ಹೋರಾಟ ಹೇಗೆ ಆಗಬೇಕು ಎಂಬುದನ್ನು ಗಮನಿಸಿ. ನಾನು ನಿಮ್ಮನ್ನು ಹೆದರಿಸಲಿಕ್ಕಾಗಿ ಹೇಳೋದಲ್ಲ, ಇಡೀ ಹೋಗೋ ದಾರಿಯನ್ನು ನಾವು ಅರ್ಥೈಸಿಕೊಂಡು ನಮ್ಮಲ್ಲಿ ಒಂದು ಒಡಂಬಡಿಕೆ ಆಗಬೇಕು. ಯಾರ ಹತ್ರ ನಮ್ಮಲ್ಲಿ ಒಡಂಬಡಿಕೆ ಅಂತ ಹೇಳಿದ್ರೆ, ಇವತ್ತು ಈ ವಿದ್ಯಾಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗುವಂಥ ನಾವುಗಳು, ಇವತ್ತು ನಿತ್ಯ ಸಂಸ್ಥೆ ಇಂಥ ಒಂದು ಕಮಿಟ್ಮೆಂಟ್ ಇದ್ದಂಥ ಒಂದು ಸಂಸ್ಥೆ, ಇಷ್ಟು ದೀರ್ಘವಾದಂಥ ಒಂದು ಸಂದರ್ಭದಲ್ಲಿ ಒಂದು ಕಮಿಟ್ಮೆಂಟ್ ಇದ್ದಂಥ ಒಂದು ಸಂಸ್ಥೆ. ಇಂಥ ಸಂಸ್ಥೆ ನಿಮ್ಮಂಥ ಮಕ್ಕಳು ಬರುವಾಗ ಈ ಕಾಲಕ್ಕೆ ಬೇಕಾಗುವ ವಿದ್ಯೆಯನ್ನು ಹೇಗೆ ಕೊಡಬೇಕು, ಇಂಟಗ್ರೇಟೆಡ್ ಸಿಸ್ಟಮ್ನಲ್ಲಿ ಹೇಗೆ ಕೊಡಬೇಕು ಎಂಬುದನ್ನು ಅವರು ಖಂಡಿತ ಅದನ್ನು ಅಷ್ಟು ಚೊಕ್ಕವಾಗಿ ಮಾಡ್ತಾರೆ. ಯಾಕೆಂದರೆ ಅವರು ಇಷ್ಟು ತನಕದ ಇತಿಹಾಸವನ್ನು ತೆಗೆದುಕೊಂಡು ಇಷ್ಟೆಲ್ಲ ಅವರು ಅರ್ಥೈಸಿಕೊಂಡು, ಅವರ ಹತ್ರ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಅವರ ಹತ್ರ ಮೆಡಿಕಲ್ ಕಾಲೇಜ್ ಇದೆ, ಎಲ್ಲ ಅರೆವೈದ್ಯಕೀಯ ಇದೆ, ಎಲ್ಲವೂ ಇದೆ. ಹೀಗಿರುವಾಗ MBA ಕೋರ್ಸ್ಗಳು ಎಲ್ಲವೂ ಇದ್ದದ್ದೆಲ್ಲ ಪರಿಪೂರ್ಣವಾದಂಥ ವಿದ್ಯಾಸಂಸ್ಥೆ ಇದೆ. ಇದರ ಎಲ್ಲ ಒಳಗುಟ್ಟುಗಳು, ಅರ್ಥಗಳು ಅವರಿಗೆ ಆಗ್ತದೆ. ಅಂಥ ಸಮಯದಲ್ಲಿ ನಮ್ಮ ಪದವಿ ಪೂರ್ವ ಕಾಲೇಜಲ್ಲಿ ಬಂದಂಥ ಮಕ್ಕಳಿಗೆ ನಾವು ನ್ಯಾಯ ಕೊಡಬೇಕೆಂಬ ಒಂದು ಕಮಿಟ್ಮೆಂಟ್ ಅವರಲ್ಲಿ ಇದೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಅದೇ ರೀತಿ ಇವತ್ತು ಅದಕ್ಕೆ ಬೇಕಾಗುವ ಶಿಕ್ಷಕರು ಯಾವ ರೀತಿ ನಾವು ತರಬೇತಿಯನ್ನು ಕೊಡಬೇಕು, ಹೇಗೆ ಈ NCR ಸಿಲೆಬಸ್ಸನ್ನು ಮತ್ತು ಪೂರಕ ಎಕ್ಸಾಮನ್ನು ನಾವು ಮಾಡಬೇಕು, ಇಂಟಗ್ರೇಟೆಡ್ ಸಿಸ್ಟಮಲ್ಲಿ ಎಜುಕೇಷನ್ ಹೇಗೆ ಕೊಡಬೇಕು ಎಂಬುದಕ್ಕಾಗಿ ಅದರಲ್ಲೂ ನಾನು ತಿಳ್ಕೊಂಡಿದ್ದೇನೆ. ಬೇಕಾದಷ್ಟು ಶಿಕ್ಷಕರು, ಅಂಥ ಪರಿಪೂರ್ಣ ಇದ್ದಂಥ ಶಿಕ್ಷಕರು ಅಲ್ಲೂ ಇದ್ದಾರೆ. 2 ಆಯಿತು. ಇನ್ನು ಬಹಳ ಮುಖ್ಯವಾಗಿ ಬೇಕಾದ್ದು ಪಾಲಕರು ಮತ್ತು ಮಕ್ಕಳು. ಈ 4 ಜನರೊಟ್ಟಿಗೆ ನಮ್ಮ ಒಂದು ಒಡಂಬಡಿಕೆ ಆಗಬೇಕಾಗಿದೆ, ನಮ್ಮದೊಂದು ಎಗ್ರಿಮೆಂಟ್ ಆಗಬೇಕಾಗಿದೆ. 2 ವರ್ಷದಲ್ಲಿ ನಮ್ಮ ಜವಾಬ್ದಾರಿ ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಎಂಬುದನ್ನು ನಾನು ಆಡಳಿತ ಮಂಡಳಿ ಬಗ್ಗೆ ಹೇಳಿದೆ, ಶಿಕ್ಷಕರ ಬಗ್ಗೆಯೂ ಹೇಳಿದೆ. ಎರಡನ್ನೂ ನಾವು ಪರಿಪೂರ್ಣವಾಗಿ ಮಾಡ್ತೇನೆ ಎಂಬುದ ವಾಗ್ದಾನ ನಿಮ್ಮ ಎದುರಿನಲ್ಲಿ ಕೊಡ್ತೇವೆ. ಅದೇ ರೀತಿ ಇನ್ನು ಉಳಿದವರು ನೀವು, ನಾನು ಮಕ್ಕಳಲ್ಲೂ ಪಾಲಕರಲ್ಲೂ ಹೇಳೋದು ಇಷ್ಟೇ, ಖಾಲಿ ನೀವು ಹೋಗಿ ನಿಟ್ಟೆ ಸಂಸ್ಥೆಗೆ ಸೇರಿಸಿದ ಕೂಡಲೇ, ನಾವು ಅದರಲ್ಲಿದ್ದಂಥ ಒಂದು ಸಾಮಾನ್ಯ ಫೀಸನ್ನು ಕಟ್ಟಿದ ಕೂಡಲೇ ನನ್ನ ಕೆಲಸ ಮುಗಿಯಿತು ಅಂತ ನೀವು ಹೇಳೋದಲ್ಲ. ಇವತ್ತು ನಿಮಗೆ ಜವಾಬ್ದಾರಿ ಇದೆ. ನಿಮ್ಮ ಮನೆಯಲ್ಲಿ ಇರುವುದು ಈಗ 1-2 ಮಕ್ಕಳು, ನಿಮ್ಮ ಮಕ್ಕಳು 24 ಗಂಟೆ ನಿಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ಗಮನಿಸಬೇಕು, ನೀವು ಗಮನಿಸಬೇಕು. ಈ 10ನೇ ತರಗತಿಯವರೆಗಿನ ವಿದ್ಯಾಭ್ಯಾಸವನ್ನು ಗಮನಿಸಿ, ಇನ್ನು ಇರುವಂಥ ಪದವಿ ಪೂರ್ವ ಶಿಕ್ಷಣ, ನಾನು ಹೇಳಿದಂಥ ಶಿಕ್ಷಣಕ್ಕೆ ಹೋಗಬೇಕಾದ್ರೆ ಗಮನಿಸಿ. ಆ ಮಕ್ಕಳನ್ನು ಗಮನಿಸಿಕೊಂಡು ಅವರ ಇಡೀ ಬಾಡಿ ಲ್ಯಾಂಗ್ವೇಜ್, ಹಾವಭಾವ, ಅವರ ಇಡೀ ದಿನಚರಿ, ಹೇಗೆ ಅವರು ವಿದ್ಯಾಭ್ಯಾಸದೊಟ್ಟಿಗೆ ತೊಡಗಿಸಿಕೊಂಡಿದ್ದಾರೆ. ಇನ್ನು ಇಡೀ 2 ವರ್ಷದಲ್ಲಿ ಆಗುವಂಥ ಎಕ್ಸಾಮ್ನಲ್ಲಿ NCR ಸಿಲೆಬಸ್ನಲ್ಲಿ ಆ ಹುಡುಗ ಏನು ಮಾಡ್ತಾ ಇದ್ದಾನೆ, ಯಾವ ಸಬ್ಜೆಕ್ಟ್ ವೀಕ್ ಇದ್ದಾನೆ, ಹೇಗಿದ್ದಾನೆ. ಇದರ ಜೊತೆ ಪೂರಕ ಎಕ್ಸಾಮ್ಗಳು ವಾರ 15 ದಿನಕ್ಕೊಮ್ಮೆ, ತಿಂಗಳಿಗೊಮ್ಮೆ ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆ. ಇಂಥ ಪೂರಕ ಎಕ್ಸಾಮ್ಗಳಲ್ಲಿ ಪ್ರತಿ ಲೆಸನ್ಗಳಲ್ಲಿ ಕ್ಯುಮ್ಯುಲೇಟಿವ್ ಲೆವೆಲ್ನಲ್ಲಿ ಅಥವಾ ವರ್ಷದ ಲೆವೆಲ್ನಲ್ಲಿ ಕೊನೆಗೆ ಆಗುವಾಗ, ಪರಿಪೂರ್ಣವಾದಂಥ ಒಂದು ಟೆಸ್ಟ್ ಆಗುವಾಗ, ಮಾಕ್ ಟೆಸ್ಟ್ ಆಗುವಾಗ, ನನ್ನ ವಿದ್ಯಾರ್ಥಿ ನನ್ನ ಮಗ ಹೇಗೆ ಮಾಡ್ತಾ ಇದ್ದಾನೆ ಗಮನಿಸಿ. ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಪ್ರತಿ ಸಲವೂ ಅವರು ಕೊಡ್ತಾ ಇರ್ತಾರೆ.
ನಿಮ್ಮ ಮೊಬೈಲ್ನಲ್ಲಿ ಬರ್ತಾ ಇರ್ತಾರೆ, ಗಮನಿಸಿ. ಆಗಾಗ ಕಾಲೇಜಿಗೆ ಬಂದು ಶಿಕ್ಷಕರ ಹತ್ರ ಮಾತಾಡಿ, ಪ್ರಾಂಶುಪಾಲರ ಹತ್ರ ಮಾತಾಡಿಕೊಂಡು ಇಡೀ ಗಮನಿಸ್ತಾ ಇರಬೇಕು ಎಂಬುದನ್ನು ಹೇಳ್ತಾ ಇದ್ದೇನೆ. ಆದ್ದರಿಂದ ತಂದೆ ತಾಯಿ ಹತ್ರ ವಿನಂತಿಷ್ಟೇ, ನೀವು ಬಿಸಿ ಅಂತೇಳಿ ನೀವು ಬಿಡಬಾರ್ದು. ನಿಮ್ಮ ಮನೆಯಲ್ಲಿರುವ ಒಂದೆರಡು ಮಕ್ಕಳನ್ನು ನಿಮಗೆ ನೋಡಲಿಕ್ಕೆ ಗಮನಿಸಲಿಕ್ಕೆ ಕಷ್ಟ ಆಗ್ತದೆ. ಆದರೆ ನಮ್ಮ ನಿತ್ಯ ಸಂಸ್ಥೆಯಲ್ಲಿ ಇರುವಂಥ, ನಮ್ಮ ರಾಜ್ಯದಲ್ಲಿರುವಂಥ 25,000 ಮಕ್ಕಳನ್ನು ಇವತ್ತು ಹೇಗೆ ನಾವು ಗಮನಿಸಬಹುದು ಎಂಬುದನ್ನು ನೀವು ಅರ್ಥೈಸಿ. ಆದ್ದರಿಂದ ನಿಮ್ಮಲ್ಲಿ ವಿನಂತಿ, ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳನ್ನು ಇಡೀ ಈ 2 ವರ್ಷದಲ್ಲಿ ಗಮನಿಸ್ತಾ ಇರಬೇಕು ಅಂತ ನನ್ನ ಆಸೆ. ಮತ್ತು ಕೊನೆಗೆ ಇರುವವರು ನಮ್ಮ ವಿದ್ಯಾರ್ಥಿಗಳು. ಮಕ್ಕಳೇ, ಇವತ್ತು ಆಡಳಿತ ಮಂಡಳಿದ್ದು, ಶಿಕ್ಷಕರದ್ದು, ಪಾಲಕರದ್ದು ನಮ್ಮ ಎಲ್ಲ ಹೋರಾಟ ಯಾರಿಗಾಗಿ ಹೇಳಿ? ನಿಮಗಾಗಿ. ನಾಳೆ ಇದರ ಭವಿಷ್ಯವನ್ನು ಕಾಣುವವರು ನೀವು, ನಾಳೆ ಇದರ ನೇರವಾದ ಪ್ರಯೋಜನ ಪಡೆಯುವವರು ನೀವು, ಇದರ ನಷ್ಟವನ್ನು ನೇರವಾಗಿ ಪಡೆಯುವವರು ನೀವೇ. ಆದ್ದರಿಂದ ನೀವು ಆಕಾಂಕ್ಷಿಗಳಾಗಬೇಕು, ನೀವು ಪಲಾಯನವಾದಿಗಳಾಗಬಾರ್ದು. ನೀವು ಅದರೊಳಗೆ ಇನ್ನೂ ಆಗಿ ನಿಮ್ಮ ಸಂಪೂರ್ಣ ನಿಮ್ಮ ಶಕ್ತಿಯನ್ನು ಅದರೊಟ್ಟಿಗೆ ಡೆಡಿಕೇಟ್ ತ್ಯಾಗ ಮಾಡಿಕೊಂಡು ನೀವು ಭಾಳ ಹಠದಲ್ಲಿ ಆ ಪದವಿ ಪೂರ್ವ ಕಾಲೇಜನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಎಂಬುದೇ ವಿನಂತಿ. 10ನೇ ತರಗತಿವರೆಗೆ ಅಲ್ಲ ಮಕ್ಕಳೇ, ನಲಿಕಲಿ ಎಂಬ ವಿಷಯದಲ್ಲೆಲ್ಲ ಈಗ ಬರುವಂಥ ಇದರಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ನಾನು ಹೇಗೆ ಹೋರಾಟ ಮಾಡುವುದು ಎಂಬುದನ್ನು ಅರಿತುಕೊಂಡು ನೀವು ಕೆಲಸ ಮಾಡಬೇಕು. ನೀವೇ ಪಲಾಯನವಾದಿಗಳಾದರೆ ನಮ್ಮ 3 ಜನರ ಹೋರಾಟ ಗಾಳಿಗೆ ಗುದ್ದು ಹೊಡೆದಾಗ ಆಗ್ತದೆ ಹೊರತು ಅದು ಸಾರ್ಥಕತೆ ಆಗುವುದಿಲ್ಲ ಮಕ್ಕಳೇ. ಆದ್ದರಿಂದ ನಿಮ್ಮಂಥ ವಿದ್ಯಾರ್ಥಿಗಳು ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಇದನ್ನು ಮುಂದೆ ಕೊಂಡೋಗಬೇಕು ಎಂಬುದೇ ನನ್ನ ವಿನಂತಿ. ಇಡೀ ಇರುವಂಥ ಸ್ಪರ್ಧಾಳುಗಳು ಎಷ್ಟಿದ್ದಾರೆ, ನಮ್ಮ ಹೋಗೋ ದಾರಿ ಹೇಗೆ ಕಷ್ಟ ಸಾಧ್ಯದೆ ಎಂಬುದನ್ನು ಗಮನಿಸಿ. ಸಿ ಇ ಟಿ ಆಗುವಾಗ ಸ್ವಲ್ಪ ನಿಮಗೆ ಆರಾಮಿದೆ. ಸಿ ಇ ಟಿ ಆಗುವಾಗ ಇವತ್ತು ಇಡೀ 2 ವರ್ಷದ ಪರಿಪೂರ್ಣವಾದಂಥ 25% ಫಸ್ಟ್ ಇಯರಿದ್ದು, 75% ಸೆಕೆಂಡ್ ಇಯರ್ದು ಇದ್ದುಕೊಂಡು ಟೆಸ್ಟ್ ಆಗ್ತದೆ. ಟೆಸ್ಟ್ ಹಾಕ್ಕೊಂಡು ಆ ಕ್ವಶ್ಚನ್ನೇ ಬೇರೆ, ಅದು ಪ್ರತಿ ಒಂದು ಲೆಸನ್ನಲ್ಲೂ 60 ಪ್ರಶ್ನೆಗಳು ಬಂದು 60 ನಿಮಿಷ ಬಂದುಕೊಂಡು 180 ಕ್ವಶ್ಚನ್ 180 ನಿಮಿಷ ಇದ್ದುಕೊಂಡು ಅದು ನಡೆಯುವಂಥ ಎಕ್ಸಾಮ್. ಅದರಲ್ಲಿ ನೀವು NCERT ಸಿಲೆಬಸ್ನಲ್ಲಿ ಎಷ್ಟು ಮಾರ್ಕನ್ನು ಪಡೆದಿದ್ದೀರಿ, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಇರ್ಬೋದು, ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಇರ್ಬೋದು, ಅದರ 50% ಮಾರ್ಕಿಗೆ ಒಂದು ಒತ್ತು ಕೊಡ್ತಾರೆ. ಇದನ್ನು ಗಮನಿಸಿ. ನೀಟ್ನಲ್ಲಿ ಜೆಇನಲ್ಲಿ ಅದಕ್ಕೆ ಒತ್ತಿಲ್ಲ, ಅದು 0 ಆಗಿ ಕಾಣ್ತದೆ. ಆದರೆ ಸಿ ಇ ಟಿ ಆಗುವಾಗ ನೀವು ಎಷ್ಟು NCERT ಸಿಲೆಬಸ್ನಲ್ಲಿ ಮಾರ್ಕ್ ತೆಗೆದಿರಿ, ಅದರ 50% ಮಾರ್ಕನ್ನು ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಲೈನಿಗೆ ಆಗುವಾಗ ಅದನ್ನು ಕೌಂಟ್ ಮಾಡ್ತಾರೆ. ಆಮೇಲೆ ಉಳಿದ 50% ನೀವು NCERT ಇದರಲ್ಲಿ ಸಿ ಇ ಟಿ ಎಕ್ಸಾಮ್ನಲ್ಲಿ ಪಡೆದಂಥ ರ್ಯಾಂಕನ್ನು ನೋಡಿಕೊಂಡು 180ರಲ್ಲಿ ಇವತ್ತು ಎಷ್ಟು ಮಾರ್ಕನ್ನು ಪಡೆದಿದ್ದೀರಿ ಅದನ್ನು ಇಟ್ಕೊಂಡು, ಆ ಮಾರ್ಕನ್ನು ಇಟ್ಕೊಂಡು ತುಲನೆ ಮಾಡಿ ನಿಮಗೆ ರ್ಯಾಂಕ್ ಬರ್ತದೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಆಮೇಲೆ ಇವತ್ತು ಕಾಮರ್ಸ್ ಓದೋ ಮಕ್ಕಳಿರ್ಬೋದು, ಇದೆಲ್ಲ ಸೈನ್ಸ್ ಮಕ್ಕಳಿಗೆ ನಮಗಿಲ್ಲ ಅಂತ ನೆನೆಸಬೇಡಿ. ಅಲ್ಲೂ ಕೂಡ ಕಾಮರ್ಸ್ನ ಜೊತೆ CA ಅಥವಾ CS ಪ್ರೋಗ್ರಾಮನ್ನು ಮಾಡುವ, ಅಥವಾ ಸಿವಿಲ್ ಸರ್ವಿಸನ್ನು ಮಾಡುವ, ಅಥವಾ NDA ಎಕ್ಸಾಮಿಗೆ ಕೂತ್ಕೊಳ್ಳುವಂಥದ್ದು, ಅಥವಾ ನೀವು ಲಾ ಕಲೀಲಿಕ್ಕೆ ಕ್ಲಾಟ್ ಎಕ್ಸಾಮಿಗೆ ಕೂತ್ಕೊಳ್ಳೋದು, ಬೇಕಾದಷ್ಟು ಅಲ್ಲಿ ವಿಚಾರ ಇದೆ. ಇಲ್ಲೂ ಕೂಡ ಅದೆಷ್ಟು ಫ್ಯೂಚರ್ಗಳಿದೆ. ಅಲ್ಲೂ ಕೂಡ ಇಂಟಗ್ರೇಟೆಡ್ ಸಿಸ್ಟಮ್ನೇ ನಾವು ಕಲಿಸಬೇಕಾಗ್ತದೆ. ಒಬ್ಬ ವಿದ್ಯಾರ್ಥಿ ಯಾರಿಗಾದರೂ CA ಕಲಿಬೇಕು ಅಂತ ಆಕಾಂಕ್ಷಿದ್ದರೆ 4 ಸ್ಟೆಪ್ ಅದರಲ್ಲಿದೆ. ಒಂದು ಫೌಂಡೇಶನ್, ಆಮೇಲೆ ಇಂಟರ್ಮೀಡಿಯೇಟ್, ಆರ್ಟಿಕಲ್ಶಿಪ್, ಫೈನಲ್ ಎಕ್ಸಾಮ್. ಇವತ್ತು PUC ಇರುವಾಗಲೇ ನಿಮ್ಮ ಫಸ್ಟ್ ಫೌಂಡೇಶನನ್ನು ಸೆಕೆಂಡ್ PUC ಮುಗಿಸುವಾಗಲೇ ಮುಗಿಸಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ನೀವು ಬಂದು ಡಿಗ್ರಿಗೆ ಸೇರುವಾಗ ಅಲ್ಲೇ ಜೋಡಣೆ ಮಾಡಿಕೊಂಡು ಮುಂದಿನ ಇಂಟರ್ಮೀಡಿಯೇಟನ್ನು ಫಸ್ಟ್ ಇಯರ್ನಲ್ಲಿ ಮುಗಿಸಿ, ಸೆಕೆಂಡ್ ಇಯರ್ನಲ್ಲಿ ಥರ್ಡ್ ಇಯರ್ನಲ್ಲಿ ನೀವು ಡಿಗ್ರಿಯಲ್ಲಿರುವಾಗ ಅಲ್ಲೇ ಆರ್ಟಿಕಲ್ಶಿಪ್ಪನ್ನು ಮುಗಿಸಿ, ಇವತ್ತು ಡಿಗ್ರಿ ಮುಗಿಯುವಾಗಲೇ ನಿಮ್ಮ ಫೈನಲ್ CA ಎಕ್ಸಾಮ್ಗೆ ಅಥವಾ CS ಎಕ್ಸಾಮ್ಗೆ ಕೂತ್ಕೊಳ್ಳಲಿಕ್ಕೆ ಸಾಧ್ಯ. ಅದನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ಬೇಕು ಹೊರತು ನೀವು ಫ್ಯಾಷನ್ ಆಗಿ ತೆಗೆದುಕೊಂಡ್ರೆ ಆಗೋದಿಲ್ಲ, ಪ್ಯಾಷನ್ ಆಗಿ ತೆಗೆದುಕೊಂಡ್ರೆ ಮಾತ್ರ ಆಗ್ತದೆ. ಹೀಗೆ ಹಲವಾರು ಪೂರಕ ಎಕ್ಸಾಮನ್ನು NCERT ಸಿಲೆಬಸ್ನೊಟ್ಟಿಗೆ ನೀವು ತುಲನೆ ಮಾಡಿಕೊಂಡು ಈ ವ್ಯತ್ಯಾಸವನ್ನು ನೀವು ಕಲಿಬೇಕು ಎಂಬುದೇ ನಮ್ಮ ಆಶೆ. ಇಲ್ಲಿ ನಿಮ್ಮ ಹತ್ರ ಮಕ್ಕಳ ಹತ್ರ ನನ್ನ ವಿಜ್ಞಾಪನೆ ಇಷ್ಟೇ, ನಿಮ್ಮ ಶಕ್ತಿಯನ್ನು ನೀವು ಅರಿತುಕೊಳ್ಳಿ. ಈಗ ನನ್ನ ಶಕ್ತಿಯನ್ನು ಅರಿತುಕೊಳ್ಳಲಿಕ್ಕೆ ಏನು ಕಷ್ಟ ಇದೆ ಮಕ್ಕಳೇ? ನಾನು ಕಲಿಕಾ ಕ್ರಮದಲ್ಲಿ, ನಾನು ಕಲಿಕೆಯಲ್ಲಿ ಹೇಗಿದ್ದೇನೆ, ಫಿಸಿಕ್ಸ್ನಲ್ಲಿ ಹೇಗಿದ್ದೇನೆ, ಕೆಮಿಸ್ಟ್ರಿಯಲ್ಲಿ ಹೇಗಿದ್ದೇನೆ, ಮ್ಯಾಥ್ಸ್ನಲ್ಲಿ ಹೇಗಿದ್ದೇನೆ, ನನ್ನನ್ನು ನಾನು ತುಲನೆ ಮಾಡಲಿಕ್ಕೆ ಏನು ಕಷ್ಟ ಇದೆ ಹೇಳಿ. ಅದೇ ರೀತಿ ನನ್ನ ಹೋಗುವಂಥ ದಾರಿ, ನಾನು ಯಾವುದಕ್ಕೆ ಹೋಗಬೇಕು, ಯಾವುದಕ್ಕೆ ಸೀಮಿತಗೊಳಿಸಬೇಕು, ನಾವೇ ನಿರ್ಧಾರ ಮಾಡಬೇಕು. ಪಾಲಕರು ಹೇಳೋದಿಷ್ಟೇ, ನಿಮ್ಮ ಮಕ್ಕಳಿಗೆ ವಿಪುಲವಾದಂಥ ಅವಕಾಶ ಇದೆ. ನಿಮ್ಮ ಮಗ ಸೈನ್ಸಿನ ಜೊತೆಗೆ CET ಅಂತಿಮವ
ಅಥವಾ NCERT ಸಿಲೆಬಸ್ಸೇ ನನ್ನ ಅಂತಿಮವ. NCERT ಸಿಲೆಬಸ್ಸನ್ನೂ ಇಟ್ಕೊಂಡು ನೀವು ನಾಳೆ ತಾಂತ್ರಿಕ ಶಿಕ್ಷಣಕ್ಕೆ ಹೋಗ್ಬೋದು. ನಾಳೆ ವಿನಯ್ ಹೆಗ್ಡೆ ಹತ್ರ ಹೋಗಿಕೊಂಡು ಅಥವಾ ಯಾರೇ ನಮ್ಮೊಟ್ಟಿಗೆ ಹೋಗಿಕೊಂಡು ನಾನು ಸೀಟಿಗೂ ಪರೀಕ್ಷೆ ಕೂತ್ಕೊಳ್ಳಿಲ್ಲ, ನಾನು ಖಾಲಿ ಇದರಲ್ಲಿ ಯಾವುದರಲ್ಲಿ NCERT ಸಿಲೆಬಸ್ನಲ್ಲೇ ಒಂದು 70-80% ಮಾರ್ಕ್ ತೆಗೆದಿದ್ದೇನೆ, ನನಗೆ ಸೀಟ್ ಕೊಡಿ ಅಂತ ಹೇಳಿದ್ರೆ ಸೀಟ್ ಕೊಡಲಿಕ್ಕೆ ಆಗ್ತದೆ, ಏನು ಕಷ್ಟ ಇಲ್ಲ. ಆದ್ದರಿಂದ ಅದರ ಜೊತೆ ಸೀಟಿಯಲ್ಲಿ ಬಂದಾಗ, ಸೀಟಿಯ ಮುಖಾಂತರ ಬರುವಾಗ ಅಲ್ಲಿ SNQ ಸೀಟಿದೆ, 4,000 ರೂಪಾಯಿ ಕಟ್ಟಿಕೊಂಡು ಸೀಟಿದೆ, ಅಥವಾ ಬೇರೆ ಬೇರೆ ಸೀಟುಗಳಿದೆ. ಅದಕ್ಕೆ ಹೋಗಬೇಕಾದ್ರೆ ನಾವು ಸೀಟಿಗೆ ಕೂತ್ಕೊಳ್ಬೇಕಾಗ್ತದೆ. ಇಂದು ಇದು ಕೂಡ ಹಾಗೆ, ಮೆಡಿಕಲ್ಗೆ ಆಗುವಾಗ ಯಾವುದೇ ಮೆಡಿಕಲ್ MBBSಗೆ ಹೋಗಬೇಕಾದ್ರೆ ಅದಕ್ಕೆ ಅಥವಾ ಡೆಂಟಲ್ಗೆ ಹೋಗಬೇಕಾದ್ರೆ ನೀಟಿನ ಮುಖಾಂತರವೇ ಹೋಗಬೇಕು ಹೊರತು ನಾನು ಆಗ ಹೇಳಿದಾಗೆ ಎಷ್ಟು ಸಾವಿರ ಕೋಟಿ ಕೊಟ್ಟರು ನಿಮಗೆ ಒಂದು ಸೀಟಿ ನೀಟಿಲ್ಲದೆ ಮಾಡಲಿಕ್ಕೆ ಈಗಿನ ಪರಿಸ್ಥಿತಿಯಲ್ಲಿ ಇಲ್ಲವೇ ಇಲ್ಲ, ಈಗಿನ ಕಾನೂನಿನ ಪ್ರಕಾರ. ಇದನ್ನು ಅರಿತುಕೊಳ್ಳಿ. ಆದ್ದರಿಂದ ನಿಮ್ಮನ್ನೇ ತಂದೆ ತಾಯಿ ಹತ್ರ ನಾನು ಕೇಳೋದು, ಮಕ್ಕಳ ಹತ್ರ ಇಷ್ಟು ಒತ್ತಿ ಹೇಳೋದು ಯಾಕೆ ಕೇಳಿದರೆ, ನೀವೇ ನಿರ್ಧಾರ ಮಾಡಿಕೊಳ್ಳಿ. ಆಮೇಲೆ ನಾವು ಒತ್ತಡ ಹಾಕಿದ್ದೇವೆ ಅಂತ ಹೇಳಲ್ಲ, ನೀವೇ ನಿರ್ಧಾರ ಮಾಡಿಕೊಳ್ಳಿ. ನನ್ನ ಮಗ NCERT ಸಿಲೆಬಸ್ಗೆ ಸೀಮಿತನಾ, ಸೀಟಿಗೆ ಬೇಕಾ, ನೀಟಿಗೆ ಹೋಗಬೇಕಾ, JEEಗೆ ಹೋಗಬೇಕಾ, NDಗೆ ಕೂತ್ಕೊಳ್ಬೇಕಾ? ಬಹಳ ಮಕ್ಕಳು ಫ್ಯಾಷನ್ ಆಗಿ ND ಅಂತ ಹೇಳ್ತಾರೆ. NDಗೆ ಕೂಡ ಇವತ್ತೊಂದು 2.5 ಲಕ್ಷ ಜನ ದೇಶದಲ್ಲಿ ಪರೀಕ್ಷೆ ಕೂತ್ಕೊಳ್ತಾರೆ, 400 ಸೀಟ್ ಇರೋದು. ಇನ್ನು ಹುಡುಗಿಯರು ಕೂಡ ಈಗ NDA ಬಗ್ಗೆ ಮಾತಾಡ್ತಾರೆ, ದೇಶದಲ್ಲಿರೋದು ಅವರಿಗೆ 16 ಸೀಟು. ಇದಕ್ಕೆ ಹೋಗಬೇಕಾದ್ರೆ ಎಷ್ಟು ಕಷ್ಟ ಸಾಧ್ಯ ಇದೆ, ಎಷ್ಟು ತಯಾರಿ ಆಗಬೇಕು, ಅವರ ದೈಹಿಕವಾಗಿ ಹೇಗಿರಬೇಕು, ಎಷ್ಟು ಟೆಸ್ಟ್ಗಳಿದೆ, ಎಷ್ಟು ಬೇರೆ ಬೇರೆ ಇದಿದೆ, ಎಲ್ಲವನ್ನು ಅವಲೋಕಿಸಿ ಮಕ್ಕಳೇ. ಯಾಕೆಂದರೆ ನೀವು ಸುಲಭದಲ್ಲಿ ಕೆಲವು ಸಲ ನೀವು ಬಹಳ ದೊಡ್ಡ ಕನಸುಗಳನ್ನು ಕಟ್ತೀರಿ, ಬಹಳ ದೊಡ್ಡ ಆಶೆಯನ್ನು ಹೋಗ್ತೀರಿ, ಹೋಗೋ ದಾರಿಯನ್ನು ನೀವು ಅರ್ಥಕೊಳ್ಳೋದಿಲ್ಲ, ನಾವು ಏನು ಮಾಡಬೇಕು ಎಂಬುದನ್ನು ಅರಿತುಕೊಳ್ಳೋದಿಲ್ಲ. ಅದೇ ನಮಗೆ ಕಷ್ಟವಾಗೋದು. ಪಾಲಕರೂ ಅರ್ಥ ಮಾಡಿಕೊಳ್ಳೋದಿಲ್ಲ, ಮಕ್ಕಳು ಅರ್ಥ ಮಾಡಿಕೊಳ್ಳೋದಿಲ್ಲ. ಇದೇ ದೊಡ್ಡ ತಪ್ಪು. ಆದ್ದರಿಂದ ಇದನ್ನು ಸರಿ ಅರ್ಥೈಸಿಕೊಳ್ಳಿ. ಇದನ್ನು ತಿಳುವಳಿಕೆ ಇದ್ದವರ ಹತ್ರ ಮಾತಾಡಿ, ನಿಮ್ಮ ಶಿಕ್ಷಕರಲ್ಲಿ ಬಂದು ಮಾತಾಡಿ, ತಿಳುವಳಿಕೆ ಇದ್ದವರ ಹತ್ರ ಮಾತಾಡಿ ಹೊರತು ನೀವೇ ನಿರ್ಧಾರ ಮಾಡಿ. ಈ ದೃಷ್ಟಿಯಲ್ಲಿ ಎಲ್ಲವನ್ನೂ ನೀವು ಇನ್ನು 2 ವರ್ಷವನ್ನು ಮಕ್ಕಳೇ ಸ್ವಲ್ಪ ಗಂಭೀರವಾಗಿ ತೆಗೆದುಕೊಂಡು ನೀವು ದಿನನಿತ್ಯ ಅದಕ್ಕೆ ಬೇಕಾಗುವ ಇಡೀ ಇದನ್ನು ಮಾಡಿ. ನಮ್ಮ ಜೀವನದಲ್ಲಿ ನಾವು ಇದನ್ನು ಸಾಧನೆ ಮಾಡಬೇಕಾದ್ರೆ, PUCಯಲ್ಲಿ ಮಾಡಬೇಕಾದ್ರೆ ಏನು, ಮೊದಲು ಆ ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಬಂದಿದ್ದೇವೆ ಎಂಬುದನ್ನು ಒಪ್ಪಿಕೊಳ್ಳಿ. ನಿಮಗೆ ಸ್ವಾತಂತ್ರ್ಯ ಇದೆ, ಇವತ್ತು ನೀವು ಸ್ವಾತಂತ್ರ್ಯ ಇದೆ, ನೀವೆಲ್ಲರೂ ಸ್ವಾತಂತ್ರ್ಯವನ್ನು ಬಯಸ್ತೀರಿ. ಆದ್ದರಿಂದ ಇಂಥ ಸಂದರ್ಭದಲ್ಲಿ ನೀವು ಇವತ್ತು ಆ PUCಯ ಬಂದಾಗ ಇಡೀ ದಿನವನ್ನು ಟೈಮ್ ಟೇಬಲ್ ಮಾಡಿ. ದೇವರು ಎಷ್ಟು ದೊಡ್ಡವರು ನೋಡಿ, ಇಡೀ ಜಗತ್ತಲ್ಲಿ ಎಂಥ ನ್ಯಾಯ ಕೊಟ್ಟಿದ್ದಾರೆ. ಜಗತ್ತಲ್ಲಿರುವಂಥ 238 ರಾಷ್ಟ್ರಗಳಿರ್ಬೋದು, ಆ ಜಾತಿ ಈ ಜಾತಿಯವರು ಇರ್ಬೋದು, ಆ ಭಾಷೆ ಈ ಭಾಷೆಯವರು ಇರ್ಬೋದು, ಶ್ರೀಮಂತರು ಬಡವರು ಇರ್ಬೋದು, ಎಲ್ಲರಿಗೂ ಕೊಟ್ಟದ್ದು 24 ಗಂಟೆ ದೇವರು. 24 ಗಂಟೆಯನ್ನು ಕೊಟ್ಟುಕೊಂಡು ಬಿಟ್ಟಿದ್ದಾರೆ. ಈ 24 ಗಂಟೆಯನ್ನು ನಾವು ನಮಗಾಗಿ ಹೇಗೆ ಉಪಯೋಗ ಮಾಡಿಕೊಂಡೆವು, ಅದು ಬಹಳ ಪ್ರಮುಖ. ಕಳೆದು ಹೋದ ಸಮಯ ಮತ್ತೆ ಬರೋದಿಲ್ಲ ಮಕ್ಕಳೇ. 2 ವರ್ಷ ಹೇಗೆ ಹೋಗ್ತದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ 2 ವರ್ಷದ ಸಮಯದಲ್ಲಿ ದೇವರು ಕೊಟ್ಟಂಥ 24 ಗಂಟೆಯನ್ನು ನಾವು ಕಟ್ಟಿದಂಥ ಈ ಕನಸಿಗೆ ಈಡೇರಿಸಬೇಕಾದ್ರೆ ದಿನನಿತ್ಯ ನಮ್ಮ ಪ್ರಯತ್ನ ಏನು ಎಂಬುದನ್ನು ನೋಡಿ. ನಾಳೆ ಮಾಡುವ ಅಂತೇಳಿ ಇಟ್ಟರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಮಕ್ಕಳೇ. ಇದು ಹಂತ ಹಂತವಾಗಿ ಪ್ರತಿ ನಿತ್ಯವೂ ಪ್ರತಿ ಲೆಸನ್ ಮುಗಿಯುವಾಗಲೂ NCERT ಸಿಲೆಬಸ್ ಎಷ್ಟು ಅರ್ಥ ಆಗಿದೆ, ಇವತ್ತು ಅದಕ್ಕೆ ಪೂರಕವಾದಂಥ CET NEET ಪೂರಕ ಎಕ್ಸಾಮ್ಗಳು ಹೇಗೆ ಆಗಿದೆ ಎಂಬುದನ್ನು ನೀವು ಅರ್ಥೈಸಿ ಮುಂದೆ ಹೋಗಿ ಮತ್ತೆ ನೀವು ಎಲ್ಲ ಒಟ್ಟಿಗೆ ಸೇರಿಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸೇರಿಸಿ ನೀವು ಪರೀಕ್ಷೆ ಕೂತ್ಕೊಳ್ಬೇಕಾಗ್ತದೆ. ಈ ದೃಷ್ಟಿಯಲ್ಲಿ ನೀವು ನಿಮ್ಮ ಇಡೀ ಟೈಮ್ ಟೇಬಲ್ ರಚನೆ ಮಾಡಿ. ಬೆಳಿಗ್ಗೆ ಏಳುವುದು ಯಾವಾಗ, ಪ್ರಾತಃ ಕಾಲ ಎಷ್ಟು ಮುಖ್ಯ, ಆಮೇಲೆ ಎದ್ದ ಮೇಲೆ ನಾನು ಹೇಗಿರಬೇಕು, ಇದು ತಂದೆ ತಾಯಿಗಳಿಗೆ ಮೋಸ ಮಾಡಲಿಕ್ಕ ಅಥವಾ ನನಗಾಗಿ ನಾನು ಹೇಳುವುದಾ, ಎದ್ದ ಮೇಲೆ ನಾನು ಹೇಗೆ ಪ್ರಿಪೇರ್ ಆಗಬೇಕು, ಹೇಗೆ ಕೂತ್ಕೊಳ್ಬೇಕು. ನಾವೇನು ಮೈದಾನಿಗೆ ಆಟ ಆಡಲಿಕ್ಕೆ ಹೋಗೋದಲ್ಲ, ನಮ್ಮ ವಿದ್ಯಾಭ್ಯಾಸ ಇಂಥ ಗಂಭೀರವಾದಂಥ ವಿಚಾರಕ್ಕೆ. ಹಾಗಿರುವಾಗ ನಮ್ಮ ಬಾಡಿ ಲ್ಯಾಂಗ್ವೇಜ್, ನಮ್ಮ ಚಿಂತನೆ ಹೇಗಿರಬೇಕು, ಬೆಳಿಗ್ಗೆ ಎದ್ದ ಕೂಡಲೇ ಸರಿಯಾಗಿ ಮುಖ ತೊಳೆದು ನಮ್ಮ ಟೇಬಲ್ನಲ್ಲಿ ನಮ್ಮ ಕುರ್ಚಿಯಲ್ಲಿ ಸರಿಯಾಗಿ ಕೂತು ಇಡೀ ಮನಸ್ಸನ್ನು ನಾವು ಏಕೀಕರಣಗೊಳಿಸಿ ಆಮೇಲೆ ಅದನ್ನು ಓದಬೇಕು, ಓದಿದ್ದು ನಮಗೆ ಅರ್ಥ ಆಗಬೇಕು, ಆಮೇಲೆ ಸರಿಯಾಗಿ ಎಲ್ಲ ವರ್ಷದ ಇಡೀ ಸರಿಯಾಗಿ ಅಟೆಂಡ್ ಆಗಬೇಕು, ಹಾಕ್ಕೊಂಡು ನಾವು ಹೋಗಬೇಕಾಗ್ತದೆ. ಆದ್ದರಿಂದ ಸಂಜೆ ಹೊತ್ತಲ್ಲೂ ಬಂದ ಮೇಲೆ ಕಲಿತಂಥ ವಿಚಾರವನ್ನು ಆ ದಿವಸ ಮೆಲುಕು ಹಾಕುವಂಥದ್ದು. ಹೇಗೆ ಒಂದು ದನ ಕಾಡಿಗೆ ಹೋಗಿ ಗಬ ತಿಂದು ಆಮೇಲೆ ಸಂಜೆ ಹೊತ್ತಿ ಮನೆಗೆ ಬಂದು ಹಟ್ಟಿಗೆ ಬಂದು ತಿಂದಂಥ ಪ್ರತಿಯೊಂದು ಆಹಾರವನ್ನು ಬಾಯಿಗೆ ತಂದು ಮತ್ತೆ ಮೆಲುಕು ಹಾಕಿ ಅದು ಪುನಃ ನುಂಗ್ತದೆ ಹೇಗೋ, ಅದೇ ರೀತಿ ನೀವುಗಳು ಕೂಡ
ಶಾಲೆಯಲ್ಲಿ ಕಲಿತಂಥ ಆ ದಿವಸದ ವಿಚಾರವನ್ನು ಸಂಜೆ ಬಂದು ಪುನೊಮ್ಮೆ ಮೆಲುಕು ಹಾಕಿ ಪುನೊಮ್ಮೆ ಅದನ್ನು ವರ್ಕೌಟ್ ಮಾಡಿಕೊಂಡು ಅದನ್ನು ಸಂಪೂರ್ಣ ಅರ್ಥೈಸಿಕೊಂಡು ನೀವು ದಿನನಿತ್ಯ ಕಲಿಯುವಂಥ ಅನಿವಾರ್ಯತೆ ಇದೆ. ಆದ್ದರಿಂದ ನೀವು ಆ ಇಡೀ ಟೈಮ್ ಟೇಬಲನ್ನು ಮಾಡಿ, ಟೈಮ್ ಟೇಬಲ್ ಮಾಡಿಕೊಂಡು ಅದನ್ನು ಸರಿಯಾಗಿ ಇಟ್ಟುಕೊಂಡು ನೋಡಿ, ಇವತ್ತಿನ ದಿನದಲ್ಲಿ ನಾನು ಬೆಳಿಗ್ಗೆದ್ದು ಸಂಜೆವರೆಗೆ ನನ್ನ ಟೈಮ್ ಟೇಬಲ್ ಪ್ರಕಾರ ನಾನು ಏನು ಮಾಡಿದ್ದೇನೆ, ಏನು ತಪ್ಪು ಮಾಡಿದ್ದೇನೆ ಎಂಬುದನ್ನು ಅರ್ಥೈಸಿಕೊಳ್ಳಿ. ರಾತ್ರಿ ಮಲಗುವಾಗ ಈ ತಪ್ಪನ್ನು ಪುನರಾವರ್ತನೆ ಮತ್ತೆ ಮಾಡಬೇಡಿ, ಪುನರಾವರ್ತನೆ ಮಾಡಬೇಡಿ. ಕೇವಲ ಟೈಮ್ ಟೇಬಲನ್ನು ಇಟ್ಟುಕೊಂಡು ಇದ್ದರೆ ಏನು ಪ್ರಯೋಜನ ಇಲ್ಲ. ಆ ಟೈಮ್ ಟೇಬಲ್ ಪ್ರಕಾರ ನೋಡಿ. 86 ವರ್ಷದ ನಮ್ಮ ಅಧ್ಯಕ್ಷರು ಅವರ ಒಂದು ಜೀವನ ಕ್ರಮವನ್ನು ನೋಡಿ, ಈಗಲೂ ಅವರಿಗೆ ಎಂಥ ಕಮಿಟ್ಮೆಂಟ್ ಇದೆ ಹೇಳಿ. ಎಂಥ ನನ್ನ ಗುರುಗಳಪ್ಪ ಅವರ ಕಮಿಟ್ಮೆಂಟ್ ಏನು ನೋಡಿ. ಇವತ್ತೊಂದು ಪದವಿ ಪೂರ್ವ ಶಿಕ್ಷಣದ ಒಂದು ಓರಿಯೆಂಟೇಷನ್ಗೆ ಒಂದು ನಿತ್ಯ ವಿನಯ್ ಹೆಗ್ಡೆ ಅವರು ಬಂದಿದ್ದಾರೆ ಅಂತ ಹೇಳಿದರೆ ಅವರಿಗಿರುವ ಕಮಿಟ್ಮೆಂಟನ್ನು ನೋಡಿ, ಅವರದ್ದು ಟೈಮ್ ಟೇಬಲನ್ನು ನೋಡಿ. ಮಕ್ಕಳೇ, ಇದು ನಾನು ಇದಕ್ಕೆ ಹೇಳೋದಲ್ಲ, 8:30 ಗಂಟೆಗೆ ಈಗಲೂ ಅವರು ಆಫೀಸಿನಲ್ಲಿ ಬಂದು ಕೂತ್ಕೊಳ್ತಾರೆ. 8:30 ಗಂಟೆಗೆ ಆಫೀಸಿನಲ್ಲಿ ಬಂದು ಕೂತ್ಕೊಂಡು 1:30-2 ಗಂಟೆವರೆಗೆ ಕೆಲಸ ಮಾಡಿ ಆಮೇಲೆ ಅವರು ಮನೆಗೆ ಹೋಗುವಂಥದ್ದು. ಅರ್ಧ ಗಂಟೆ ಮನೇಲಿ ಇದ್ದುಕೊಂಡು ಯಾವುದೇ ಒಂದು ವಿಶ್ರಾಮ ಮಾಡದೆ ಪುನಃ ಅವರ ಕೆಲಸ ತೊಡಗ್ತಾರೆ. ಟೈಮ್ ಟೇಬಲ್ ಇದೆ. ನಾನು ಸೋಮವಾರ ದಿವಸ ಎಲ್ಲಿ ಹೋಗಬೇಕು, ನಿಟ್ಟಿಗೆ ಯಾವಾಗ ಹೋಗಬೇಕು, ಲೆಬಿನಾ ಫೌಂಡೇಶನ್ಗೆ ಯಾವಾಗ ಹೋಗಬೇಕು, ಮೆಡಿಕಲ್ ಕಾಲೇಜ್ಗೆ ಯಾವಾಗ ಬರಬೇಕು, ನಮ್ಮ ಮೀಟಿಂಗ್ಗಳನ್ನು ಇಡೀ ವಾರದ ಮೀಟಿಂಗ್ಗಳನ್ನು ಯಾವ ಸಂದರ್ಭದಲ್ಲಿ ನಾವು ಏನೇನು ಮಾಡಬೇಕು, ಇಡೀ ಸಮಾಜದ ಪರಿಕಲ್ಪನೆ, ನನ್ನ ಕೆಲಸ ಏನು, ಎಷ್ಟು ಒಳ್ಳೆಯ ಟೈಮ್ ಟೇಬಲ್ ಈಗಲೂ ಇದೆ ಮಕ್ಕಳೇ ಅವರಿಗೆ. ಅವರ ಇದರಲ್ಲಿ ನಾವುಗಳು ಏನು ಇವತ್ತು ನಿಮ್ಮ ಹತ್ರ ನಾನು ಹೇಳೋದಿಷ್ಟೇ, ಇದು ಕಮಿಟ್ಮೆಂಟ್. ನನಗೆ ಇವತ್ತು ಇಲ್ಲಿ ದೇರ್ಲಕಟ್ಟೆಗೆ ಬರಬೇಕಾದ್ರೆ ನಾನು ಮೂಡಿಬಿದ್ರಿಂದ ಯಾವಾಗ ಹೊರಡಬೇಕು, ನನ್ನ ಈ ಒಂದು ಮೈಲನ್ನು ಲೆಕ್ಕ ಹಾಕಲಿಕ್ಕೆ ಆಗೋದಿಲ್ಲ. ಹೆಚ್ಚುವರಿಯಾಗಿ ಒಂದು 10 ನಿಮಿಷ ನಾನು ಇದಕ್ಕೆ ನಂತರ ಕ್ರಾಸಿಗೆ ಇಡಬೇಕು ಮೀಸಲಾತಿ. ಆಮೇಲೆ ಇಲ್ಲಿ ಬರುವಾಗ ಇಲ್ಲಿ ತೊಕ್ಕೊಟ್ಟಿಗೆ ಒಂದು 20 ನಿಮಿಷ ನಾನು ಇಟ್ಕೋಬೇಕು. ಅದು 30 ನಿಮಿಷ ಇಟ್ಟುಕೊಂಡು ನನ್ನ ಲೆಕ್ಕಾಚಾರ ಮಾಡಿಕೊಂಡು ನಾನು 10 ಗಂಟೆಗೆ 5 ನಿಮಿಷ ಇರುವಾಗ ಇದರೊಳಗೆ ಹೋಗಬೇಕು. ಇದು ನನ್ನ ಟೈಮ್ ಟೇಬಲ್, ಇದು ನನ್ನ ಕಮಿಟ್ಮೆಂಟ್. ನಿಮ್ಮ ಹತ್ರವೂ ಹೇಳೋದು ಇಷ್ಟೇ ಮಕ್ಕಳೇ. ಆದ್ದರಿಂದ ಇದು ಬಹಳ ಮುಖ್ಯ. ಇದು ಮಾತ್ರ ನಿಮಗೆ ಭಾಳ ದೊಡ್ಡ ಪ್ರಯೋಜನ ಆಗ್ತದೆ. ತ್ಯಾಗ ಬೇಕು ಮಕ್ಕಳೇ. ತ್ಯಾಗ ಇಲ್ಲದೆ ಏನು ಮಾಡಲಿಕ್ಕೆ ಆಗ್ತದೆ? ಅದು ಈ ದೇಶದಲ್ಲಿ ಎಂತೆಂಥ ತ್ಯಾಗ ಮಾಡಿದವರಿದ್ದಾರೆ ಗಮನಿಸಿ. ನಿಮ್ಮ ತಂದೆ ತಾಯಿಯನ್ನು ಒಮ್ಮೆ ಗಮನಿಸಿ. ಅವರು ಇವತ್ತು ಈ ಸ್ಥಾನಮಾನಕ್ಕೆ ಬರಬೇಕಾದ್ರೆ ಅವರ ತ್ಯಾಗ ಏನು ಹೇಳಿ. ಆದ್ದರಿಂದ ತ್ಯಾಗ ಅಂದರೆ ಬೇರೆ ಏನಲ್ಲಪ್ಪ, ಬೇರೆ ಏನಲ್ಲ, ಹಲವಾರು ನಮ್ಮ ಇದನ್ನು ತ್ಯಾಗ ಮಾಡಿಕೊಂಡು ಆಲಸ್ಯ, ಸೋಮಾರಿತನ, ಅನಗತ್ಯ ಫ್ರೆಂಡ್ಶಿಪ್, ಬಹಳಷ್ಟು KPL ಆಗ್ತಾಯಿದೆ ನೋಡಿ. ಈಗ ಆಯಿತು, ನಿನ್ನ ಸೆಮಿಫೈನಲ್ ನನಗೂ ವಿನಯ್ ಹೆಗ್ಡೆಯವರಿಗಿರುವ ದೊಡ್ಡ ರಿಕ್ರಿಯೇಷನ್ ಏನು ಕೇಳಿದ್ರೆ ನಮಗೆ ಕ್ರೀಡೆ. ನಮ್ಮ ಎಲ್ಲ ಕಷ್ಟವನ್ನು ನಾವು ಕಳೆದುಕೊಳ್ಳೋದು ನಮ್ಮ ಒಂದು ಕ್ರಿಕೆಟ್ನಲ್ಲಿ. ಅವರು ಹಾಗೆ, ನಾನು ಹಾಗೆ. ನಿನ್ನೆ ರಾತ್ರಿ ಇಡೀ ಸೆಮಿಫೈನಲ್ ಮುಗಿಯುವಾಗ, ಪಂಜಾಬ್ ಮತ್ತು ಮುಂಬೈ ಮುಗಿಯುವಾಗ ಎಷ್ಟು 2.5 ಗಂಟೆ ನಾವು ಎಷ್ಟು ಗಂಟೆ ಕೂತ್ಕೊಳ್ಬೋದು ಹೇಳಿ. ಬೆಳಿಗ್ಗೆ ಎದ್ದು ಫಸ್ಟ್ ನನ್ನ ಕೆಲಸ ಯಾವುದು ಕೇಳಿದರೆ ಯಾರು ಗೆದ್ರಪ್ಪ ಅಂತೇಳಿ. ಫಸ್ಟ್ ನನ್ನ ಗೆದ್ದ ಕೂಡಲೇ ನಾನು ಕೇಳಿದ್ದು ಇವತ್ತು ಗೆದ್ದದ್ದು ಯಾರು. ಆಯ್ತು, ಪಂಜಾಬ್ನವ್ರು ಗೆದ್ದರು, ಇನ್ನು ನಾಳೆ RCB ಒಟ್ಟಿಗೆ ನಮ್ಮದು ಆಗೋಗ್ತದೆ. ನಾನು ಸಮಯ ಅಷ್ಟು ಮಾಡೋದಿಲ್ಲ, ಅಟ್ಲೀಸ್ಟ್ ಅದನ್ನು ಕೇಳಿಕೊಂಡಿರ್ತೇವೆ. ನಮಗೆ ಚಾರ್ಜ್ ಮಾಡಬೇಕಲ್ಲ, ಕೇಳಿಕೊಂಡಿರ್ತೇವೆ. ನಿಮ್ಮ ಹತ್ರ ಹೇಳೋದಿಷ್ಟು ಮಕ್ಕಳೇ, ದೇವರ ಪರೀಕ್ಷೆ ಇದು. ದಿನನಿತ್ಯ ನಿಮಗೆ ಇನ್ನು ನಾಡಿನವರೆಗೆ 2 ವರ್ಷದಲ್ಲಿ ಎಷ್ಟು KPL, ಎಷ್ಟು IPL, ಎಷ್ಟು ಇದು ಆಗ್ತದೆ, ಎಂತೆಂಥ ಮ್ಯಾಚ್ಗಳಾಗ್ತದೆ, ಏನೆಲ್ಲ ರೋಚಕತೆ ಆಗ್ತದೆ, ಯಾವುದಕ್ಕೂ ತಲೆ ಹಾಕಬೇಡಿ ಮಕ್ಕಳೇ. ನೀವು ಇನ್ನು 100 ಕಾಲ ಬದುಕಲಿಕ್ಕಿದೆ, 100 ಕಾಲ ನೀವು ಬದುಕಲಿಕ್ಕಿದೆ. ಇದು ಪ್ರಾಮುಖ್ಯವಾದಂಥ 2 ವರ್ಷದ ಸಮಯದಲ್ಲಿ ಕೆಲವು ತ್ಯಾಗ ಮಾಡಿಕೊಂಡು ನೀವು ಬದುಕಿನಲ್ಲಿ ಇವತ್ತು ಆ ಸಮಯವನ್ನು ಅದಕ್ಕೆ ಜೋಡಣೆ ಮಾಡಿಕೊಂಡು ಇರಿ. ಸಮಯ ಪ್ರಜ್ಞೆಯ ಬಗ್ಗೆ ನಾನು ಹೇಳಿದೆ. ಅನಗತ್ಯವಾದಂಥ ಫ್ರೆಂಡ್ಶಿಪ್ಗಳನ್ನು ಬಿಡಿ. ಈಗ ನೀವು ವೈಯಕ್ತಿಕವಾಗಿ ನೀವು ಸ್ವಾತಂತ್ರ್ಯ ಬಂದ ಕೂಡಲೇ, ನಿಮ್ಮ ಕಾಲ ಮೇಲೆ ನಿಂತ ಕೂಡಲೇ ನಿಮಗೆ ತಂದೆ ತಾಯಿ, ಗುರು ಹಿರಿಯರ ಬಗ್ಗೆ ಸ್ವಲ್ಪ ದೂರವಾಗ್ತೀರಿ. ನಿಮಗೆ ಫ್ರೆಂಡೇ ಭಾಳ ದೊಡ್ಡ ಮುಖ್ಯವಾಗ್ತೀರಿ. ಇಂಥ ಸಂದರ್ಭದಲ್ಲಿ ನಮ್ಮ ಮುಂದಿನ ಯೋಚನೆಗೆ ಯಾರು ಪೂರಕವಾಗಿ ಫ್ರೆಂಡ್ಸ್ ಇದ್ದಾರೆ ಎಂಬುದನ್ನು ನೋಡಿ, ಅಂಥ ಇತಿಮಿತಿಯನ್ನು ಇಟ್ಕೊಂಡು ಫ್ರೆಂಡ್ಶಿಪ್ಪನ್ನು ಮಾಡಿ ಇವತ್ತು ಹೀಗೆ ಹೋಗಬೇಕು. ನೀವೆಲ್ಲ ಡೇ ಸ್ಕಾಲರ್. ನನಗೆ ಹೆದರಿಕೆ ಆಗೋದು ನಿಮ್ಮದು ಭಾಳ ದೊಡ್ಡ ಹೆದರಿಕೆ ಆಗೋದು. ಈಗ ನಮ್ಮಂಥ ವಿದ್ಯಾಸಂಸ್ಥೆಯಲ್ಲಿ 100ಕ್ಕೆ 96 ಜನ ಇರೋದು ಹಾಸ್ಟೆಲ್ ಇದ್ದಿದ್ದರಿಂದ ಬೆಳಿಗ್ಗಿನ ಸಂಜೆವರೆಗೆ ನಮಗೆ ಅವರನ್ನು ಕಂಟ್ರೋಲ್ ಮಾಡ್ಬೋದು. ಆದರೆ ಇಲ್ಲಿದ್ದ ಪಾಲಕರು ಗಮನಿಸಬೇಕು, ಇಲ್ಲಿಗ 43 ಮಕ್ಕಳು ಮಾತ್ರ ಹಾಸ್ಟೆಲ್ ಇದ್ದುಕೊಂಡು ಉಳಿದವರೆಲ್ಲರೂ ನಿಮ್ಮೊಟ್ಟಿಗೆ ಇರುವುದೆಂಬುದನ್ನು ಗಮನಿಸಿ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಒಂದು 6, 7, 8 ಗಂಟೆ ಅವರು ನಮ್ಮೊಟ್ಟಿಗೆ ಇದ್ದುಕೊಂಡು ಉಳಿದ 24 ಗಂಟೆಯಲ್ಲಿ ಬಹುಪಾಲು ನಿಮ್ಮೊಟ್ಟಿಗೆ ಮತ್ತು ಮಾರ್ಗದಲ್ಲಿ ಇರುವುದು ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಆದ್ದರಿಂದ
ನಾನು ಪಾಲಕರಲ್ಲಿ ಹೇಳುವುದಿಷ್ಟೇ, ಚಲನವಲನಗಳನ್ನು ಗಮನಿಸಿ. ಮಕ್ಕಳು ಭಾಳ ಸುಂದರವಾಗಿ ಸುಳ್ಳುಗಳನ್ನು ಹೇಳ್ತಾರೆ, ಭಾಳ ಸುಂದರವಾಗಿ. ಅದರಲ್ಲೂ ಪೇಟೆಯ ಮಕ್ಕಳಂತೂ ನಿಸ್ಸೀಮರು ಸುಳ್ಳು ಹೇಳುವುದರಲ್ಲಿ. ಭಾಳ ಸುಂದರವಾಗಿ ಹೇಳ್ತಾರೆ, ಇವತ್ತು ನಮಗೆ ಸ್ಪೆಷಲ್ ಕ್ಲಾಸ್ ಇದೆ, ನಮಗೆ ಇವತ್ತು ಆ ಕ್ಲಾಸ್ ಇದೆ, ಈ ಕ್ಲಾಸ್ ಇದೆ, ಪಪ್ಪ ಅಮ್ಮ ಅಂತ ಹೇಳಿಕೊಂಡು ನಮ್ಮನ್ನು ಮೋಸ ಮಾಡಲಿಕ್ಕೆ ಹೋಗ್ತಾರೆ. ಜಾಗ್ರತೆಯಿಂದ ಇರಿ. ನಾನು ಸಂಶಯದಲ್ಲಿ ಇರಬೇಕು ಅಂತ ಹೇಳಿದಲ್ಲ, ಪ್ರೀತಿ ಮತ್ತು ಸಂಶಯ ಒಟ್ಟಿಗೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ, ಇದು ವಿರುದ್ಧವಾಗಿದೆ. ಆದರೆ ನಿಮ್ಮಲ್ಲಿ ಹೇಳೋದಿಷ್ಟೇ, ಮಕ್ಕಳೊಟ್ಟಿಗೆ ಪ್ರೀತಿ ಬೇಕು, ಗಮನಿಸ್ತಾ ಇರಿ, ನಿಮ್ಮ ಕಣ್ಣಲ್ಲಿ ಚಲನವಲನದಲ್ಲಿ ಗಮನಿಸ್ತಾ ಇರಿ. ಅನಗತ್ಯವಾಗಿ ಮೊಬೈಲ್ಗಳನ್ನು ಕೊಟ್ಟುಕೊಂಡು ಇವತ್ತು ಗಂಡಾಂತರಗಳನ್ನು ಮಾಡಬೇಡಿ. ಯಾವ ಮೊಬೈಲು ಕೂಡ ನಮ್ಮ ಪದವಿ ಪೂರ್ವ ಕಾಲೇಜಿನ ಮಕ್ಕಳಿಗೆ ಅಗತ್ಯವೇ ಇಲ್ಲ. ಹೇಳ್ತಾರೆ ಅಲ್ಲಿಯ ಕ್ವಶ್ಚನ್ ಪೇಪರ್, ಇಲ್ಲಿಯ ಕ್ವಶ್ಚನ್ ಪೇಪರ್, ಎಲೆಯನ್ನು ಆಕಾಶ ಎಷ್ಟು ಬೇಕಾದರೂ ಇದೆ ದಾರಿ ತಪ್ಪಿಸಲಿಕ್ಕೆ. ನಾರಾಯಣ್, ಚೈತನ್ಯ, ಎಷ್ಟು ಬೇಕಾದರೂ ಕ್ವಶ್ಚನ್ ಪೇಪರ್ ಲೇಖಾಬಟ್ಟಿದೆ. ಎಷ್ಟು ಕ್ವಶ್ಚನ್ ಬೇಕು ಮಕ್ಕಳೇ? ಪ್ರಾಂಶುಪಾಲ ಹತ್ರ ಕೇಳಿ. 100 200 ಒಂದು 500 ಕ್ವಶ್ಚನ್ ಪೇಪರ್ ಬೇಕಾ? 8 ಬಿಟ್ಟದ್ದ ಎಷ್ಟೋ ಕ್ವಶ್ಚನ್ ಪೇಪರ್ ಇದೆ. ಏನು ತಲೆದಿಂಬ ಹಾಕಿ ಮಲಗಲಿಕ್ಕ ಅಥವಾ ಬೆಡ್ ಹಾಕಿ ಮಲಗಲಿಕ್ಕ? ಎಷ್ಟು ಇಲ್ಲಿ ಆಗುವಂಥ ನಾವು ಕೊಡುವಂಥ ಕ್ವಶ್ಚನ್ ನಮ್ಮ ಇದನ್ನೇ ತೆಗೆದುಕೊಂಡ್ರೆ ಸಾಕು. ನೀವು ಅನಗತ್ಯವಾಗಿ ಇವತ್ತು ಮೊಬೈಲ್ ಇಟ್ಕೊಂಡು ಆಟ ಆಡಬೇಕು ಅಂತ ಏನಿಲ್ಲ. ಆದ್ದರಿಂದ ತಂದೆ ತಾಯತರು ಹೇಳೋದು, ಅನಗತ್ಯ ಮೊಬೈಲ್ ಕೊಟ್ಟುಕೊಂಡು ಬೇರೆ ಬೇರೆ ಲ್ಯಾಪ್ಟಾಪನ್ನು ಕೊಟ್ಟುಕೊಂಡು ಈ ಪದವಿ ಪೂರ್ವ ಶಿಕ್ಷಣದಲ್ಲಿ 16 ವರ್ಷದ 18 ವರ್ಷದ ಈ ನಡುವಿನ ಟೈಮ್ನಲ್ಲಿ ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆ ಬರುವಂಥ ಸಮಯದಲ್ಲಿ ಇಂಥ ಸಮಯದಲ್ಲಿ ಅನಗತ್ಯವಾದಂಥ ಗೊಂದಲಗಳನ್ನು ಮಾಡಬೇಡಿ. ಆದ್ದರಿಂದ ಇಂಥ ಸಂದರ್ಭದಲ್ಲಿ ಫ್ರೆಂಡ್ಸ್ ಮತ್ತು ಡೇ ಸ್ಕಾಲರ್ಲಿ ಇರುವಂಥ ಮಕ್ಕಳನ್ನು ಹೆಚ್ಚಾಗಿ ನಮಗಿಂತ ಜಾಸ್ತಿಯಾಗಿ ನೀವು ಕಾಣಬೇಕು, ಅವನ್ನು ಸರಿಯಾಗಿ ನೋಡಬೇಕು. ಇದು ನನ್ನ ಒಂದು ತಂದೆ ತಾಯಿಗೆ ಪಾಲಕರಿಗೆ ಕೊಡುವಂಥ ಇದರ ಒಟ್ಟಿಗೆ ಪೂರಕವಾದಂಥ ಚಟುವಟಿಕೆಗಳು. ಮಕ್ಕಳೇ, ನೀವು ಖಾಲಿ ನಾನು ಆಗಂದ ಈಗಿನವರೆಗೆ ಇದನ್ನೇ ಹೇಳ್ತಾ ಹೋಗೋದಲ್ಲ. ಹೇಗೆ ಒಂದು ಮೊಬೈಲಿಗೆ ಚಾರ್ಜ್ ಮಾಡಬೇಕಾ, ಎಲ್ಲ ಎಲೆಕ್ಟ್ರಾನಿಕ್ಸ್ ಗೂಡ್ಸ್ಗಳಿಗೆ ಚಾರ್ಜ್ ಮಾಡಬೇಕಾಗದ, ಅದೇ ರೀತಿ ನಮ್ಮ ಮನಸ್ಸಿಗೂ ನಾವು ಚಾರ್ಜ್ ಮಾಡಬೇಕಾಗ್ತದೆ. ಚಾರ್ಜ್ ಮಾಡದೆ ಆಗುವುದಿಲ್ಲ ಮಕ್ಕಳೇ. ಆದರೆ ಚಾರ್ಜ್ ಮಾಡೋದು ಯಾವುದು ಪೂರಕವಾದ ವಿಷಯ ಅಂತ ನಾವು ತೆಗೆದುಕೊಳ್ಬೇಕು, ವಿರುದ್ಧವಾದಂಥ ವಿಷಯಕ್ಕೆ ಹೋಗುವುದಲ್ಲ. ಆದ್ದರಿಂದ ಆ ಪಠ್ಯೇತರವಾದಂಥ ಏನು ಚಟುವಟಿಕೆ, ಬೆಳಿಗ್ಗೆ ಎದ್ದ ಕೂಡಲೇ ಒಂದು ಮೆಡಿಟೇಷನ್ ಮಾಡುವುದಾ, ಯೋಗ ಮಾಡುವುದಾ, ಒಮ್ಮೆ ನಮ್ಮ ಮನಸ್ಸನ್ನು ನಿಯಂತ್ರಣಕ್ಕೆ ತರುವುದಾ, ಆಮೇಲೆ ಇತಿಮಿತಿಯಲ್ಲಿ ಯಾವುದು ನೋಡಬೇಕಪ್ಪ. ಈಗ ನಾನು ವಿನಯನ ನಾವು ನೋಡುವಂಥ ಮುಖ್ಯ ನಮ್ಮ ರಿಕ್ರಿಯೇಷನೇ ಯಾವುದು ಕೇಳಿದರೆ ನಾವು ಸ್ಪೋರ್ಟ್ಸನ್ನು ನೋಡ್ತಾ ಇರ್ತೇವೆ. ನಮಗೆ ಸ್ಪೋರ್ಟ್ಸ್ ಕಲ್ಚರಲ್ಲಿ ನೋಡುವಂಥದ್ದು ಭಾಳ ಆಸೆ. ಅದರಲ್ಲೇ ನಾವು ಲೋಡ್ ಮಾಡ್ಕೊಳ್ತೇವೆ, ನಾವು ಚಾರ್ಜ್ ಆಗ್ತಾ ಇರ್ತೇವೆ. ಇದೇ ಒಂದು ದೊಡ್ಡ ನಮಗೆ ಆಗುವಂಥದ್ದು. ನಿಮ್ಮ ಹತ್ರ ನಾನು ಕೇಳೋದಿಷ್ಟೇ, ಒಂದು ದಿನದ 24 ಗಂಟೆಯಲ್ಲಿ ಈ ಪಠ್ಯೇತರವಾದಂಥ ನಮ್ಮ ಮನಸ್ಸನ್ನು ಕಟ್ಟುವಂಥ ಒಂದು ಯಾವ ವಿಚಾರ ಇದೆ ಅದನ್ನು ಸ್ವಲ್ಪ ತೆಗೆದುಕೊಂಡು ಅದು ಎಲ್ಲವೂ ನಿಮ್ಮ ಕಲಿಕೆಗೆ ಪೂರಕವಾಗಲಿ, ಅದು ಕಲಿಕೆಗೆ ವಿರುದ್ಧವಾಗದೆ ಇದನ್ನು ಮಾಡಿ. ಇದನ್ನೆಲ್ಲ ಮಾಡಿಕೊಂಡು ನೀವು ಅಪಾರ ವಿಶ್ವಾಸದಿಂದ ಬೆಳಿಬೇಕು. ನೀವು ಈ ಕಾಲಕ್ಕೆ ಬೇಕಾಗುವ ವಿದ್ಯಾಭ್ಯಾಸವನ್ನೆಲ್ಲ ಕಲಿತು ಅದರ ಜೊತೆಯಲ್ಲಿ ಒಂದು ಒಳ್ಳೆಯ ವಿದ್ಯಾರ್ಥಿಗಳಾಗಿ ನೀವು ಬರಬೇಕು ಅಂತ ನಮ್ಮ ಆಸೆ. ನಮ್ಮೆಲ್ಲರ ಕೊನೆಗೆ ಹೇಳೋದು ಇಷ್ಟೇ, ನಮ್ಮೆಲ್ಲರ ಆಸೆ ಈ ದೇಶದ ಯುವ ಸಂಪತ್ತನ್ನು ಅರ್ಥೈಸಿಕೊಂಡು ನಾವೆಲ್ಲ ಕೆಲಸ ಮಾಡುವವರು. ಆದ್ದರಿಂದ ನೀವು ನಾಳೆ ಈ ದೇಶದ ಬಹಳ ದೊಡ್ಡ ಪ್ರಜೆಯಾಗಿ, ದೊಡ್ಡ ಹೋರಾಟಗಾರರಾಗಿ, ಒಳ್ಳೆಯ ಸೌಂದರ್ಯ ಪ್ರಜ್ಞೆಯವರಾಗಿ, ನಮ್ಮ ಇಷ್ಟು ಸಂಖ್ಯೆಯ ಮಕ್ಕಳಿರುವಲ್ಲಿ ನೀವೊಂದು ನಮ್ಮ ದೇಶದ ಭಾಳ ದೊಡ್ಡ ಸಂಪತ್ತಾಗಬೇಕು, ನಮ್ಮ ಕುಟುಂಬದ ಭಾಳ ದೊಡ್ಡ ಸಂಪತ್ತಾಗಬೇಕು ಎಂಬುದೇ ನಮ್ಮ ಆಶೆ. ಎಂದೂ ಇದನ್ನು ಯಾವುದನ್ನು ಮುಟ್ಟದೆ ಇಂಥ ಒಂದು ಹೋರಾಟ ಮನೋಭಾವ, ಇಂಥ ಸೌಂದರ್ಯ ಪ್ರಜ್ಞೆ, ಇಂಥ ಒಂದು ಜಾಗೃತಿ ಇಲ್ಲದೆ ಹೋಗಿ ನಮ್ಮ ದೇಶದ ಅಪಾಯಕಾರಿ ವ್ಯಕ್ತಿಗಳಾಗಬಾರ್ದು. ತಂದೆ ತಾಯಿಗಳು ಕೂಡ ನಾವು ಅಪೇಕ್ಷೆ ಮಾಡೋದು, ನಾವು ನಮ್ಮ ಕುಟುಂಬದಲ್ಲಿ ಅಪಾಯಕಾರಿ ವ್ಯಕ್ತಿಗಳನ್ನು ನಾವು ಜನ್ಮ ಕೊಡಬಾರ್ದು, ನಾವು ಅವರ ಕುಟುಂಬದಲ್ಲಿ ಇರಬಾರ್ದು. ನಾಳೆ ದೇಶಕ್ಕೆ ಬೇಕಾದಂಥ ಒಂದು ಸಂಪತ್ತಾಗಿ ಅವರು ಬೆಳಿಬೇಕು ಎಂಬುದೇ ಅಂತಿಮವಾಗಿ ನಮ್ಮ ಆಶೆ. ಆದ್ದರಿಂದ ನೀವು ಈ ನಿಟ್ಟೆ ಸಂಸ್ಥೆಗೆ ಬಂದಿದ್ದೀರಿ. ವಿನಯ್ ಹೆಗ್ಡೆಯವರು ಇಷ್ಟು ಹಿರಿಯರು ಬಂದು ನಿಮ್ಮೊಟ್ಟಿಗೆ ಕೂತ್ಕೊಂಡು ಅವರು ಬಂದು ಮಾರ್ಗದರ್ಶನ ಕೊಡುವವರಿದ್ದಾರೆ. ಈ ವರ್ಷ ಭಾಳ ಒಳ್ಳೆಯ ವರ್ಷವಾಗಲಿ. ನಿಮ್ಮ ಎಲ್ಲ ಇನ್ನು ಮುಂದೆ ಬರುವಂಥ ಎಕ್ಸಾಮ್ಗಳು ಎಲ್ಲವೂ ನಿಮಗೆ ಒಂದು ಪೂರಕವಾಗಲಿ ಅಂತ ಹೇಳಿಕೊಂಡು ನನ್ನ ಮಾತನ್ನು ಸ್ವಲ್ಪ ದೀರ್ಘಕಾಲವಾಗಿ ನಾನು ಮಾತಾಡಿದೆ. ನನ್ನನ್ನು ಆಲಿಸಿದಂಥ ನಿಮಗೆ ಮತ್ತು ನನಗೆ ಅವಕಾಶ ಕೊಟ್ಟಂಥ ನಮ್ಮ ವಿನಯ್ ಹೆಗ್ಡೆಯವರಿಗೆ ನಾನು ಕೈ ಮುಗಿದುಕೊಂಡು ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.